ನಮ್ಮ ಮಾತ ತುಳುವೆಲ್ಲ ಏನು ಸ್ವಲ್ಪ ಸೇರರೆ ಅವಕಾಶ ಆಗ್ತದೆ. ನನಗದರ ತುಳು ಅಕಾಡೆಮಿಗೆ ಬಾರಿ ಮಲ್ಲ ಕೊಡುಗೆ ಕೊಡ ಐದು ಬೊಕ್ಕ 2001-2004 ಆ ಅವಧಿಗೆ ಅಧ್ಯಕ್ಷರಾದ ಗುರ್ಕಾರರಾದಲ ಮಲ್ಲ ಸೇವೆ ಮಾಡ್ತಿದ್ರು. ಶುರುತ ಅವಧಿಗೆ ಮಾನ್ಯ ವಿವೇಕರೈಕಲ್ನೊಟ್ಟಿಗೆ ಆರು ಸದಸ್ಯರಾದ ಬೇಲೆ ಮತ್ತು ರೂಪಣ ಕೊಡ್ತರು. ವಿವೇಕರೈಕಲರಿಗೆ ಜವಾಬ್ದಾರಿ ಬರ್ತದೆ. ಅಕಾಡೆಮಿದ ತ್ರೈಮಾಸಿಕ ಬರ್ತದೆ ನಿಖಲೆ ಮಾತಾಡೋದು ಮದಿಪ್ಪು ಬಂದು ಅವು ಸಾರಥವ್ರು ಮಾಡಿದ ಸಂಪತ್ತು ಆಗಲಿಕ್ಕೆ ಈಗ ಸುರುತ ಪತ್ರಿಕೆ ಬರ್ಬೋದು ಆಯ್ತಾ. ಸಂಪಾದಕೀಯ ಬಾಲಕೃಷ್ಣ ಶೆಟ್ಟಿ ಪೊಳ್ಳಲೆಲ್ಲ ಮಾನ್ಯ ನಂದಾವಲ್ಲ ಈಗ ಮದಿಪ್ಪು ದಾಯಿ ಪುದರ್ ಭಕ್ತದ ಅನ್ಕೊಂಡಿ ಅಪಗಪಗ ನಮ್ಮ ಮತ ಆಲೋಚನೆ ಮಾಡ್ತು ಐಟಾರು ಒಂಜಿ ಸಾಲ ಏನು ಬರೆದಲ್ಲ ಹೋಗ್ತಾರೆ ಈಗ ಸುರೂತ ಸಂಪಾದಕೀಯ ಮದಿಪ್ಪುದ ನಮ್ಮಂಚನೆ ಊರದ ಜನಕಂಡ ಕೇಂದ್ರ ಹೋಗ್ಬೇಕು ತ್ರೈಮಾಸಿಕ ಒಂಜಿ ಪುದರ್ ಬೋರ್ಡು ಸುಮಾರು ಬೇತೆ ಬೇತೆ ಪುದರ್ ಬತ್ತುಪ್ಪುಡು ಅಪಗ ಇಟ್ಟು MR ಬಂಗೇರ ಪನ್ಪುಣಾರು ಬೊಕ್ಕ ಉಷಾ ರಾಣಿಜ್ಜು ಮೆಕ್ಕಲ್ 2 ಜನ ಕಡಪಡ್ದು ಬರೋ ಪುದರ್ ಅವು ಮದಿಪ್ಪು ಆ ಮದಿಪ್ಪು ಪನ್ಪನ ಪುದರ್ ನೆಕ್ಕಲ್ ಆಯ್ಕೆ ಮಾಡ್ತಾ ಬೊಕ್ಕರ್ನ నేను ನನ್ನ ದುಂಬುಗೆ ನಾನು ದುಂಬು ಇಂಚ ಪೋಪುಣದು ದುಂಬು ಪೋಪುಣದು ಪನ್ಪನ ಸಾಲು ಇಂಚ ಇತ್ತನ ಪಂಡ ಇನ್ನೀತೆ ನಮ್ದು ಸ್ವಲ್ಪ ಪದ ಬಂದಿದೆ ಆಜಂದಿನೇ ಮಾಜಂದಿನೇ ತೆಕ್ಕಂದಿ ತುಡರು ಪೂರ ನಮ್ಮ ದಿನ ಬಳಕೆ ಬಗ್ಗೆ ನಮ್ಮ ಆಚಾರ ವಿಚಾರ ಬಗ್ಗೆ ನಮ್ಮ ದೈವದ ಕೊಡಿಯಲ್ಲಿತ್ತು ಮತ್ತು ಪಾತ್ರೆ ಐಟ್ಲಾರು ಮದಿಪದ ಸುರೂತ ಸಂಚಿಕೆ ಬಂದಾಗ ಒಂದು ಎಣ್ಣೆ ಬುಳ್ಯ ಕೊರೊಂದಿಲ್ಲ ಎಣ್ಣೆ ಬುಳ್ಯ ನಮ್ಮ ದೈವದ ಕೊಡಿಯಲ್ಲಿಟ್ಟು ಸುರೂತ ಕಾರ್ಯ ಶುರು ಹಾಕುನೇ ಎಣ್ಣೆ ಬುಳ್ಯ ಅಂಚ ಒಬ್ಬಕ್ಕ ಆ ರೀತಿ ಅವನೊಂದು ಹೋಗ್ತದೆ ಇನ್ನೊಂದು ಯಾರಿಗೆ ಕೊಟ್ಟರು ನೆನಪು ಬಂದದ್ದು ಬೇಕಾದ ಅಕಾಡೆಮಿದ ಅಧ್ಯಕ್ಷರಾದ ಪರ ಕೊಡ್ತದೆ ಇಲ್ಲಿಲ್ಲಡೆ ತುಳುವಪ್ಪ ಇಂಕ್ಲಿತ ಏನಿತ್ತ ಸುರುಮಂತ ಪ್ರತಿಯೊರಿಯನ್ನ ಇಲ್ಲಡ್ಲ ಒಂದು ಎಲ್ಲೆ ಮಟ್ಟದ ಅಲ್ಲ ತುಳುತ ಗ್ರಂಥಾಲಯ ಕೊಡುವುದು ಪಂಪನ ಬರಿಮಲ್ಲ ಆಶಯದ ಒಂದು ಕೆಲಸನಾರ ಕೊಡ್ತದ ಅಧ್ಯಕ್ಷರಾಯನ ಕೊಡ್ತದೆ ಮೊದಲು 2038 ಡೆಲ್ಲಿ ಇಡ್ಬೋದು ಮಲ್ಲ ಮಟ್ಟದ ಸಮಾವೇಶ ಮೊದಲು ನಮ್ಮ ಇನಿ ತುಳುನು ಹೆಣ್ಮನೆ ಪರಿಚಯದ ಕ್ಷೇರ ಹೊಡೆದು ಪಂಪನ ವಿಷಯ ಅಪಗಪಗ ಪಾತ್ಯರದಪ್ಪು ಆಯ್ತಾ ಮೂಲ ಬೀಜ ಬಿತ್ತನಂಚಿತ್ತನಂಜಿ ಮಲ್ಲ ಸಭೆ ಪಂಡ 2038 ಡೆಲ್ಲಿ ಡಾಯಿನ ಸಭೆ ಮನೆ ವಿವೇಕರೈಕರು AC ಬಂಡಾರಲು ಅಂಚನೆ ಸುಮಾರು ನಮ್ಮ ಪುರುಷೋತ್ತಮ ಬಿಳಿಮನೆ ಸುಮಾರು ಹಿಂಗೇಟ್ಲು ಮತ್ತು ಆ ಟೈಮ್ ಡೈಕು ಆ ಪೊತ್ತರು ಓದಿತ್ತು ಆಡಳಿತಾತ್ಮಕವಾದ ಬಾರಿ ಎಡ್ಡೆ ರೀತಿದು ಈ ಅಕಾಡೆಮಿನ ಬಾರಿ ತುಳುವಿನ ಧರ್ಮ ಅನ್ನೋದ ನಮ್ಮ ಸತ್ಯ ಅಂತ ಆ ಧರ್ಮ ಪ್ರಕಾರನೇ ದುಮ್ಮುಖರೈನ ಒಂದು ದಿಕ್ಕು ದೆಸೆನ ಧ್ವಜಪಾದಕರು ನಾನು ಅಂಚಾದ ಮಾತ ಮರಗಿಲ್ಲ ಪ್ರಕಟಣೆ ಅಲ್ಲ ಕೆಟ್ಟೆ ಬುಡನಾದ ಪ್ರಕಟಣೆ ಕೊಂಚ ಅಕಾಡೆಮಿ ಇಂಚ ಅವು ಅಕಾಡೆಮಿಕಲ್ ಆದ ಬೇಲೆ ಮನ್ಪೊಡು ಪನ್ಪನ ಒಂದು ಭಾರಿ ಸ್ಪಷ್ಟವಾದ ಕಲ್ಪನೆ ಕೊಂಚ ಶಿಕ್ಷಕರೆಲ್ಲಾದಿದ್ದೇವೆ ಕೊಂಚ ಸಂಶೋಧಕರೆಲ್ಲಾದಿದ್ದೇವೆ ಬೊಕ್ಕ ಅದನ್ನ ಎದುರುಡು ಪಿರಾವುಡು ಮಾನ್ಯ ವಿವೇಕರೈಕಲಿದ್ದೇವೆ ಅಂಚಾದ ಭಾರಿ ಸ್ಪಷ್ಟವಾದ ದಿಕ್ಕುಡೈನ ಅಕಾಡೆಮಿನ ಕೊನಪುನ ಚಿತ್ತನ ಬೇಲೆಲ್ಲ ಆ ಪುತ್ತುಡು ಮಾನ್ಯ ನಂದಾವರ ಬಂದಿತ್ತು ಇದು ತುಂಬ ಅದ್ಭುತ ಪೂರ್ವಷ್ಟೋಡು ಜನಪದ ಉತ್ಸವ ಇದು ಮತ್ತು ಒಂದು ಕಾಲೇಜ್ ಮತ್ತು ಮುಗಿನ ಬರುತ್ತದೆ ಭಾರಿ ಎಲ್ಲ ಸುದ್ದಿ ಆಯ್ನ ಒಂದು ಇನಿಕಲ ಈ ಪರಿಸರದ ಜನಗಳು ನೆನಪಿದೆ ಜನಪದ ಉತ್ಸವ ಅನ್ನುವಂಥ ಬೇತೆ ಬೇತೆ ಊರದ ಕಲಾವಿದರಿನ ತಂಡದಾಗಲಿ ಮಾತ ಲೆಪ್ಪಡಾದು ಅಂಚ ಒಂದು ಕಡೆ ಜನಕಲ್ನ ನಡುಟೇ ಹೋಗುವುದು ಒಂದು ಕಡೆ ಅತಿ ಗಂಭೀರವಾದ ಅಧ್ಯಯನ ಸ್ವರೂಪದ ನೆಲೆಟ್ಲ ಹೋಗುವುದು ಅಕಾಡೆಮಿನ ಕಟ್ಟನಾರ ಮಾನ್ಯ ನಂದಾವ ಯಾನು ಅರೇನು ಸುರೂಪು ತೂಯಿನ ಪಂಡ ಯಾನು ಹೆಣ್ಮನೆ ಕ್ಲಾಸ್ ಇರ್ತಾನೆ ಏನು ಸ್ವಲ್ಪ ಜೀವನ್ ಸೋಮೇಶ್ವರ್ ಆನಂದಾಶ್ರಮ ಶಾಲೆಗೆ ಅಪಗ ಗುರುರಾಜ್ ಮಾಸ್ಟರ್ ಹೆಡ್ ಮಾಸ್ಟರ್ ಅದು ಮಾತ ಸಾಹಿತ್ಯರೇನು ಹಿರಿಯ ಕಲಾವಿದರೇನು ವಿದ್ವಾಂಸರೇನು ಜೋಕಲೆ ಗಂಜಿ ಬೈಯದ ಪರದೊಂಜಿ ಒಂಜಿ ಗಂಟೆ ಉಪನ್ಯಾಸ ಕೊರ್ಪನ ಒಂಜಿ ಬಾರಿ ಎಡ್ಡೆ ಬೇಲೆ ಮಂತೋದು ಅಪಗ ನಂದಾವರ ಸರ್ಲ ವರ್ಷೊಂಜಿ 2 ಸರ್ತಿ ಮತ್ತು ನಾನು 2-3 ವರ್ಷ ಎಂಕಲ್ ಹೈಸ್ಕೂಲ್ ದಾಟನ ಪೊರ್ತರು ನಮ್ಮ ಶಾಲೆ ಬರ್ತಿತ್ತು ಬೊಕ್ಕ ಇಂಕ ಗೊತ್ತಾಂಡ ಆರ್ಲ ಆನಂದಾಶ್ರಮ ವಿದ್ಯಾರ್ಥಿ ಆದಿತ್ಯರಿಗೆ ನಿರ್ಮಾಧ್ಯಾನ ಈ ಪೊರ್ತರು ನೆನಪು ಮಂತೊಂದು ಬಾರಿ ಎಡ್ಡೆ ಇಂಕಲ ಸ್ನೇಹಿತರಾದಿತ್ತು ನಾನು ಅವ್ರನ್ನ ಧರ್ಮಪತ್ನಿ
ಚಂದ್ರಕಲಾ ಇಂಕ್ ಗುರು ಸಮಾನರ ಆದಿತ್ಯನಾರು ಇಂಚಿಪ್ಪ ಒಂಜಿ 2 ವರ್ಷದಿಂದ ಗುರುಪುರ ಉಲಾಯಿ ಬೆಟ್ಟದ ವಿಶ್ರಾಂತಿ ಧಾಮಡು ಉಪ್ಪುನ ಪೊರ್ತುಡ್ಲ ನಾನು ಅವಕಾಶ ಉಪ್ಪನಾಗ ಮಾತಾಡ್ಬೋದು ಪಾತಿರ್ದು ಬರೋದಿತ್ತು ಇಂಚಿಪ್ಪರ ಅನ್ನ ಪುಟ್ಟನ ಪರಪ ಅದ ಪೊರ್ತುಗು ತಾಳಮದಲ್ಲಿ ಮತ ಮಂತಿತ್ತು ಅಪಗಲ ನೊಟ್ಟಿಗೆ ಜಾಗ ಪೊರ್ತು ಕುಲ್ಲುದು ಅನ್ನ ಜೋಕಲ್ಲ ಇದ್ದಾರೆ ಪೊರ್ತು ನೊಟ್ಟಿಗೆ ಮಾತ ಆ ಕಳೆಯಿನ ಸಂದರ್ಭ ಆ ಪೊರ್ತು ಮಾತ ನಮಕ್ ನೆನಪ ಹೊಂದ್ಕೊಂಡು ಬಹುಶಃ ನಿಕ್ಲಿ ಮಾತ ನಿಕ್ಲನ ಉಡಲ್ಗೊಪ್ಪನ ಚಿತ್ರನೇ ವಿಚಾರ ನಾನು ಇವತ್ತು నేను ಮಾತ ಸ್ವಲ್ಪ ನೆನಪು ಬಂತುಂಡೆ ಬಂದುಲೆ ಅಕಾಡೆಮಿದ ಗ್ರಂಥಾಲಯ ಒಂದು ಎಡ್ಡೆ ಮಲ್ಪೊಡು ಪನ್ಪನ ಪೊರ್ತು ಎಸಿ ಬಂಡಾರ್ಲ ಅಧ್ಯಕ್ಷರಾದ ಪುನಃ ಪೊರ್ತುಡು ಅಡೆತ್ತನಾಥ ಸಂಗ್ರಹದ ಎಡೆಡ್ಡೆ ಅಧ್ಯಯನ ಯೋಗ್ಯವಾದ ಪುಸ್ತಕಲ್ಲ ಆ ಪುಸ್ತಕಾರ ಅಕಾಡೆಮಿಗೆ ಕೊನತ್ತು ಕೊಡ್ದಿದ್ದೀರಿ ಒಂಜಾತ ಪುಸ್ತಕನ ಅಕಲೆ ಬೇತೆ ಬೇತೆ ಸಂಸ್ಥೆ ಶಾಲೆಗೆಲ್ಲ ಕೊಡ್ದಿದ್ದೀರಿ ಅವಾಗ ಭಾರಿ ಮುಖ್ಯವಾದ ಅಕಾಡೆಮಿಗಳ ಜಾತ ಪುಸ್ತಕ ಎಲ್ಲ ಕೊರಿಯರು ಅಂಚಾದ ಪ್ರತಿನಿತ್ಯಲ ಈ ಅಕಾಡೆಮಿದೊಟ್ಟಿಗೆ ಅದನ್ನ ನೆನಪು ಎಂಕಲೊಟ್ಟಿಗೆ ಉಪ್ಪುಡು ಖಾಲಿ ನೆನಪು ಮಾತ್ರ ಅವಂಜಿ ಮಾರ್ಗದರ್ಶನ ಅವಂಜಿ ಸದಾಶಯ ಅವಂಜಿ ಆಶೀರ್ವಾದ ಎಂಕಲೊಟ್ಟಿಗೆ ಉಪ್ಪುನೊಂದು ಯಾನು ಈ ಪೊರ್ತುಡು ನೆನಪು ಮಾಡ್ತೇನೆ ಬಂದರೆ ಈ ನುಡಿನ ಮನದ ಪಾತ್ರ ತುಮಕೂರು ಮಜ ಯಾನು ಮಾತ ತುಳು ಬಂದು ಡಾಕ್ಟರ್ ವಾಮನ್ ಅನಂತ ಅವರಲ್ಲಿ ನಾವು ಎಂಚ ನೆನಪು ಮನ್ಪೊಡು ಬಂದು ನಾವು ಈಗ ಭಾರಿ ಕಷ್ಟ ಸಂಗತಿ ಸುಮಾರು ಭಾರಿ ಮುಟ್ಟದ ಒಂದು ಒಡನಾಟ ಒಂದು ಮಾತ ಮರಣಿ ಪೊಳ್ಪುಗು ಹೆಣ್ಮರಕ್ಕೆ ಆ ರೀತಿಯಿಂದ ನಾಗೇಶ್ ಫೋನ್ ಮಾಡ್ತಾನಾಗ ಆನ್ಲೈನ್ ಬಿಡೋದಿಲ್ಲ ಆಡಿಗೆ ಹೋದ ಪುನಗ ಆಪಗ ಅವ ಕೇರಿದಾಗಿಲ್ಲ ಕೂತು ನಾವು ಅದಕ್ಕೆ ಮುಂಜಿ ವಾರದ ತುಂಬು ಚಂದಕಲಗೆ ಫೋನ್ ಆಡ್ಕೊಂಡೆ ಇತಿ ಕಣ್ಣು ಮಾತ್ರ ಬುಳಪ್ಪೋಗಿ ಅದಕ್ಕೆ ಕೊಡೋದು ಆನ್ಲೈನ್ ಬಿಡೋದಿಲ್ಲ ಆ ತೀರ್ಪು ಮುಂಜಿ ವಾರದ ತುಂಬು ಹೋಯೋ ಎತ್ತಿದ್ದೇನೆ ಕಣ್ಣು ಬಿಡೋಗಿದ್ದೇವೆ ಅಂದಕ್ಕೆಲ್ಲ ಮುಂಜಾನೆ ಬುಧಾರಕೊಂಡು ಬತ್ತಿರನ್ನ ಕಣ್ಣು ಬಿಳೆಯರು ಎನ್ನ ಕೈಯಲ್ಲಿ ಗಟ್ಟಿ ಪತ್ತೊಂಡೇರು ನಾನು ಒಂದು 2-3 ಪಾತ್ರೆ ಕಣ್ಣು ಬಿಳೆಯರು ಕೈ ಗಟ್ಟಿ ಪತ್ತೊಂಡೇರು ಕಡೆಗೆಲ್ಲ ಕೈಯಲ್ಲಿ ಬುಡ್ಜೇರು ಅದಕ್ಕೆ ಕೇಳಿದ್ರೆ ಗೊತ್ತಿದ್ದಿ ನಂದವರ ನನ್ನರ ಬರ್ಪೆ ಹೇಳಿದ್ದು ಅಲ್ತು ಪೋಯೆ ಮುಖ ಪೊನಗ ಅಲ್ಪ ಏನ ನಂದವರಿದ್ದೇವೆ ಒಂಜಿ ಸುಮಾರು ಒಂಜೇರೆ ವರ್ಷ 2 ವರ್ಷದ ದುಂಬು ಅವ್ರನ್ನ ನೆನಪು ಶಕ್ತಿ ಕಮ್ಮಿ ಆತನಂದು ಈಗ ಗೊತ್ತಾಗಿರುತ್ತೆ ತಂದೆಗಳು ಒಂಜಿ ಪಂಡೆ ನಮ್ಮ ಒಂಜಿ ಕವಿಗೋಷ್ಠಿ ಮನ್ಪುಗು ಮನೋರ ಮೊಟ್ಟಲಪ್ಪ ಇದ್ದೇವೆ ನಿಖಿಲ್ನ ವಿಶ್ರಾಂತ ಮುಡಿಸಿನ ಮತ್ತೆ ಲೆಕ್ಕುಲಿ ಯಾವಲ್ಲ ಮುಂದಿನ 4 ಕವನ ಓದಿದೆ ನಂದವರೆಲ್ಲ ಓದ್ಕೊಂಡು ಈರ್ಲ ಕೆಲವು ಕವನ ಓದಲೇ ಪದ್ಯ ಪಂಡೆ ಮನೋರಮ ಪಡ್ಕೊಳ್ಳಿ ಅಂತ ಅವ್ರನ್ನ ವಿಶ್ರಾಂತ ಮುಡಿ ಕೆಲವೊಂದು ವಿದೇಶದ ಕೆಲವೊಂದು 2 ಜನಕ್ಕೆ ಬರ್ತಿದ್ದೆ ಯಾನು ಇನ್ನೊಂದು 2-3 ಕನ್ನಡದ ಪ್ರಕಟಣೆ ಕವನ ಓದಿ 5ಕ್ಕೂ ನಂದವರ ಕುಡಿಸಿಟ್ಟು ಕುಡಿದಿದ್ದೇವೆ ನಾನು ಪಂಡೆ ನಂದವರ ಐತೆ ಈರು ಬೀರದ ಪದ್ಯ ಓದೋಡು ಕಡೆಗೆ ಯಾಂದಾನಂತೆ ಯಾನೇ ಓದಿಯಾಗಿತ್ತೆ ರಾಮದಾಸ್ ಕೊಂಡರತ್ತ ಬೆರಿಕೆ ಪಾಡ್ದ ಡೋರು ಕೈಟ್ಟು ಪತ್ತೆ ಕೋರು ಬೆಂದಳು ಯಾನ ಪಣ್ಣಗ ಉಂಗೀಸವನೇ ಐಕ್ ಬೈಕ್ ಆನ ಕುರ್ಸಿಗೆ ಹಾಕಿ ತಿಳ್ತೋದಿತ್ತು ಅವು ಭಾರಿ ಅರಿಗೆ ಪೀಸಿದ ದಯಂಡ ಮೈಮ್ ರಾಮದಾಸನಿಗೆ ಸುರೂಪು ಗುರುತ ಕೊಡ್ತನಾರು ನಂದವರು ಅರಿಗೆ ಸುಮಾರು ಜನ ಗೊತ್ತಿರ್ತಿತ್ತು ಮೈಮ್ ರಾಮದಾಸ ನೆನಪುಂಡೈತೆ ಗೊತ್ತಿದ್ದಿ ಸ್ವರೂಪ್ ಆರಿಗೆ ಸುಮಾರು ಜನ ಗುರುತ ಮಂತ್ರಿಕೊಂಡು ಮೈಮ್ ರಾಮದಾಸವರಿ ಈಗ ಏರಿಂದ ಗೊತ್ತಿದ್ದೆ ರಾಮದಾಸ್ ಏರ ಹೋಮ ರಾಮದಾಸ್ ಕುಂಜೆಲ್ಲ ಸಹ ಗೊತ್ತಿರು ಹುಡುಗಿ ಎಟ್ಟೆ ಪದ್ಯ ಅಂದ್ಕೊಂಡು ಆ ಪದ್ಯ ಬನ್ನ ಬಾರಿ ನೀವು ಅನ್ಕೊಂಡ್ಬಿಟ್ಟು ಭಾರಿ ಪ್ರಾಕದ 20 ವರ್ಷ ಅದನ್ನು ಅತ ನಮ್ದು ಅಂಡ ಯಾನು ನಿನ್ನ ಐಕಾಡು ಅಂದ್ಕೊಂಡ ಅರೆ ಇಂಚ ನಮಗೆ ಅಂದ್ಕೊಂಡೆ ಒಂದೆಡ್ಡೆ ಕವಿ ಅನ್ಕೊಂಡು ಒಂಜಿ ಪ್ರಕಾಶಕ್ಕೆ ಒಂಜಿ ಕಥೆಗಾರಿ ಒಂಜಿ ಸಂಶೋಧಕಿ ಎಡ್ಡನ್ನ ಒಂಜಿ
ಗಣಿತದ ಲೆಕ್ಕದ ಮಾಸ್ಟ್ರು ಒಂದೆಡ್ಡ ಸಂಘಟಕ್ಕೆ ಐತಲು ಹೆಚ್ಚ ಊರವ್ರ ಮೇಲೆ ಮಾತಾಡಲ್ಲ ಆರೆಗೆ ಹೋಗಿ ಸಂಬಂಧ ಹೆಚ್ಚ ಉಂಟು ಆರೆ ಗುರುತ ಇದ್ದನ್ನಷ್ಟು ಏರ್ಲೈ ಅಂಚಾದ್ರೆ ನಾವು ಕೇವಲ ಆರನಂಜಿ ತುಳು ಅಕಾಡೆಮಿದ ಅಧ್ಯಕ್ಷೆಯನ್ನು ಮಾತ್ರ ಸದಸ್ಯ ಮಾತ್ರ ನಾನು ಸುಮಾರು 5 ವರ್ಷದ ಇನ್ನು ಮಾತಾಪಣಿರಪ್ಪನ ಅಧ್ಯಕ್ಷರೇ ಜಾಸ್ತಿ ವಹಿಕೊಳ್ಳೋದು ಒಂದೇ ಮಾತ್ರ ಕಾಣ್ತಾ ಇದ್ದೀನಿ ಅಂಡ ಆರ ಅಪ್ಪಗ ಸ್ವರೂಪಾನಗ ಸೈಂಟ್ ಆನ್ಸದೈತೆ ಮಾಸ್ಟರ್ ಆದಿದ್ದೇನೆ ಇವಾಗ ಇದ್ದದಲ್ಲ ದಾದಲ ಸಂಪರ್ಕ ಮಾಧ್ಯಮ ಹುಷಾರಿದಾಸ್ ಭಟ್ ಇರು ಒರಿಯೇ ಪೋಯರ್ ಮಾಡೋದಲ್ಲ ನಷ್ಟ ಅಂತೂ ಖಂಡಿತ ಅದಪ್ಪ ಅಂದ್ರೆ ಈ ರೆಡಿ ಪೋಯ್ನೇದಾದ್ರ ದಾದಾಂಡ್ಲ ಹೊಸ ವಿಷಯ ಪತ್ತೊಂದು ಹತ್ತದಪ್ಪ ಪಂಡ ಅಂಚಿನ ಪ್ರೊಫೆಸರ್ ಉಲ್ಲೇಖ ಮಂತಿದ್ದಾರೆ ಸ್ವಲ್ಪ ಹೋಂಡಲ್ಲ ಅಂಜ ಅಧ್ಯಯನ ತಂಡ ಜನಕ್ಲೇನು ಪಾತಿರ್ಬಂದು ಹೋಗೋಣ ವಿಚಾರ ಇದೊಂದು ಸದ್ಬಳಕೆ ಮಾಡ್ಕೊಂಡು ಆ ದಿನ ಆ ಗಳಿಗೆ ಅದಕ್ಕೆ ಕೊಟ್ಟು ನೆನಪಾಡಿ ನಮ್ಮೊಟ್ಟಿಗೆ ಚಿನ್ನಪ್ಪ ಗೌಡ್ರು ಒಳ್ಳೆಯದು ಸರ್. ಪ್ರೊಫೆಸರ್ ವಿವೇಕರೈ ಆತನ ಬುಕ್ಕ ಪ್ರೊಫೆಸರ್ ವಾಮನ್ ಅವರ ಬಗ್ಗೆ ಹೆಚ್ಚು ಪಾತ್ರನ ಅವಶ್ಯಕತೆ ಸಂಗತಿಗಳಿದೆ ಇವೆಲ್ಲ ಮುಖ್ಯమైన ವಿಷಯ ಏನಂದರೆ ಇಲ್ಲ ಒಂದೇ ಗರಡಿ ನಮ್ಮ ಗರಡಿ ಶಬ್ದಕ್ಕೆ ತುಂಬಿತ್ತೆ ಇಂಚಿನ ಗರಡಿ ಯೂನಿವರ್ಸಿಟಿದ ಗರಡಿ ಅರ್ಥ ಇಜ್ಜಿ ಒಂಜಿ ಕಾಲದ ಒಂಜಿ ಗರಡಿ ಇಂಚಿನ ಗರಡಿ ಪಳಗನಾಗಲಿ ಒಂಜಿ ಪಾತ್ರ ಈಗ ಪೂರ ವಿವೇಕರೈ ಪ್ರೊಫೆಸರ್ನ ಗರಡಿ ಪಳಗನಾಗಲೇ ಅವರ ಅದರ ಎತ್ತೋ ಸಂಗತಿನ ಎತ್ತೋ ಸತ್ಯಕ್ಕಲ ಪಟ್ಟೊಂದೆಲ್ಲ ಉಂಟು ಆದರೆ ಆರ ಪಂಡಿನ ಒಂಚೂರು ಪೇಜಿನ ಒಂದು 2 ವಿಷಯವನ್ನು ಅದರೊಟ್ಟಿಗೆ ಪಟ್ಟೊಂದಿದ್ದಾರೆ. ವಾಮಾನಂದ ಅವರನ್ನ ಪುದರನ ಸೂತ್ರಕ್ಕೆ ಸುಮಾರು 5 ವರ್ಷದ್ದು ವಿವೇಕಾನಂದ ಓದೊಂದು ಪುರಾಣ ಅಮೃತೇರಿ ಕ್ಲಾಸ್ಗೆ ಬರ್ತದೆ ಅದು ಕೆಲವು ಬೂಕು ಬರ್ತದ ಸಾಹಿತ್ಯನ ಪುದರ್ ಬೂಕುನ ಕೊಯ್ಪವನ ಕ್ರಮ ಕೂಡ ಇರ್ತಾನೆ ಓಲೆ ಪಟಾಕಿ ಅಂತ ಒಂದು ಬುಕ್ ಬರ್ತಿತ್ತನಪ್ಪ ಕೃತುಡು ತೋರು ಓಲೆ ಪಟಾಕಿದ ವಾಮಾನಂದ ಅವರ ಕೇಳಿದ್ದೀರಾ ನಾವೇಂತ ಕೇಳಿದ್ದೀವಿ ಓಲೆ ಪಟಾಕಿ ಕೇಳಿದ್ದೀವಿ ವಾಮಾನಂದ ನಾವು ಕೇಳಿಲ್ಲ ಒಳ್ಳೆ ಬರೀತಾರೆ ಅವರು ಅಮೃತ ಸ್ಟೈಲ್ ಉಂಟೆ ಐತೆ ಕಂಡಾಗ ಏನಪ್ಪಾಗ ತುವಿನ ನೆನಪಿದ್ದೆ ಒಂದು ಸುಮಾರು 74 75 5 ವರ್ಷಕ್ಕೂ ತುಂಬಿಲ್ಲ ಬಹುಶಃ 15 ವರ್ಷ ಕನ್ನಡದ ಬುಕ್ ಏನಾದ್ರು ಹೆಚ್ಚು ಸಂಪರ್ಕ ಯೂನಿವರ್ಸಿಟಿ 15 ಬುಕ್ ಪ್ರೊಫೆಸರ್ ನೋಡ್ತೀನಿ ಕೆಲಸ ಮಲ್ಪನ ಸಂದರ್ಭಗಳು ಹೆಚ್ಚ ಕೈಕಾಲ ಇದೆ ಪ್ರೊಫೆಸರ್ ಒಂದು ಗುಣ ಇತ್ತು ಎಡ್ಡೆಗುಣ ಬೆಂಪುನಗಳಿತ್ತು ಏತಲು ಬೆಂಪಬೇಕು ಎಡ್ಡೆಗುಣ ಅಲ್ಲಿ ಗೊತ್ತುಂಟು 2 ಕೆಲಸ ಮಾಡ್ಕೋಬೋದು ಅಪ್ಪಾಗ ಯಾರ ಬಿಡಿ ಮೇಲೆ ಸಾಧಾರಣ ಹಾಗೆ ಆಗಿತ್ತ ಒಂದು 300-400 ಕೋಣ ತೊಡಲ್ಲ ಬೇರೆ ಯಾರು ಮುಗನ್ಪಿದ್ದಾರೆ ನಾನು ಯಾಕೆ ಸಾಕಾದ ಹೋಗಿತ್ತಂದ್ರೆ ಒಂದು ದಿನಲ ಇಲ್ಲ ಅದು ಹೋಗಬೇಕು ಕ್ಷೇತ್ರಕ್ಕೆ ಹೋಗಬೇಕು ಕ್ಷೇತ್ರಕ್ಕೆ ಮಾಡಬೇಕು ಅದು ಎಷ್ಟಿದ್ರೂ ಸಾಕಾಗೋದಿಲ್ಲ ಬುಕ್ಕ ತಿಕ್ಕರೆ ವಾಮನ ಆ ಸಂಶೋಧನೆ ಗ್ರಂಥದ ಒಂದು 2 ವಿಷಯ ಕನ್ನಡ ಅವು 2001 ಪ್ರಕಟಣೆ ಹೇಮಾಂಶು ಪ್ರಕಾಶನದು ಆ ಪುಸ್ತಕ ಪ್ರಕಟಣೆ 40 ಪುಟದ ಪುಸ್ತಕವು ಆಯಿತು ಸುಮಾರು 27 ಪುಟದ ಸುಮಾರು 120 ಕಪ್ಪು ಬಿಳುಪು ಚಿತ್ರಗಳು ಸುಮಾರು ಅಷ್ಟೇ ಒಂದು 23-24 ಪುಟಗಳ ಸುಮಾರು 167 ಬಣ್ಣದ ಚಿತ್ರಗಳು ಒಂದು 27 ರೇಖಾಚಿತ್ರ ಒಂದು 10 ನಕ್ತೆ ತಕ್ತೆ ಇದು ಸಮಗ್ರ ಮಾಹಿತಿಯ ಒಂದು ಪುಸ್ತಕವು ಪ್ರಕಟಣೆ ಪರ್ಸನಲಿ ಮುನ್ನುಡಿ ಬರುತ್ತೇನೆ ನಾನು ಕಾಯಕಂತ ಈಗ ವಾಮನಂದ ಅವರು ಕೇಂದ್ರದ ಬೆಂದಿಂದ ಉಣುಂಬ ಬೆಂದಿಂದ ಉಣುಳಿ ಬೆಂದಿಂದ ಮುಲ್ಪ ಉಣುಂಬಂದ ಉಣುಳಿ ಅಡೆ ಪೋದು ಬೊಟ್ಟಿನ ಬಂಗಾಡಿಗೆ ಪೋದು ಬೊಟ್ಟಿನಾಗಲ್ಲ ಬೆಂದಿಂದ ಉಣುಂಬ ಇಡೀ ವಾಮನಂದವರನ್ನ ಅವರ ಜೀವನದ ಒಂದು ಲೋಕದೃಷ್ಟಿ ಅಂತ ಹೇಳ್ತಾರೆ ಜೀವನ ದೃಷ್ಟಿ ಅಂತ ಅವರ ಬದುಕಿನ ದೃಷ್ಟಿ ಉಂಟಲ್ಲ ದುಡಿಮೆ ಕೆಲಸವೇ ಅವರಿಗೆ ಸತ್ಯ ಬದುಕಿನ ಒಂದು ಸತ್ಯ ಅಂತ ಇದ್ದರೆ ಬದುಕಿನ ಆದರ್ಶ ಅಂತ ಇದ್ದರೆ ಬದುಕಿನ ಸಾರ್ಥಕತೆ ಅಂತ ಇದ್ದರೆ ಅದು ಕೆಲಸದಲ್ಲಿ ಅದು ಈಗಾಗಲೇ 51 ಪುಸ್ತಕ ಸಂಪಾದನೆ ಮಾಡುವಾಗ
100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಅವರು ಹೇಮಾಂಶುವಿನ ಪ್ರಕಟಿಸಿದಾಗ ಯೋಚನೆ ಮಾಡಿ, 101 ಪುಸ್ತಕಗಳನ್ನು ಪ್ರಕಟಿಸುವುದು. ಅದು ಅವರು ಹೇಳಿದರು, ಇವತ್ತಿಗೂ ಗೊತ್ತಿಲ್ಲ ಅದಕ್ಕೆ ಅವರೆಷ್ಟು ದುಡ್ಡು ಹಾಕಿದ್ದಾರೆ ಅಂತ. ಪ್ರಕಾಶಕರು ಇರ್ತಾರೆ, ಲೇಖಕರೇ ದುಡ್ಡು ಹಾಕ್ತಾರೆ, ಪ್ರಕಾಶಕರು ಪ್ರಿಂಟ್ ಮಾಡ್ತಾರೆ ಅಂತದನ್ನು ನಾವು ಕೇಳ್ತೇವೆ. ನಾವು ಇವತ್ತಿಗೂ ಗೊತ್ತಿಲ್ಲ ಅಷ್ಟು ಪುಸ್ತಕಗಳಿಗೆ ಲೇಖಕರು ಎಷ್ಟು ಹಾಕಿದ್ದಾರೆ. ಆದರೆ ಆ ವಿಷಯವೇ ಪ್ರಸ್ತಾವ ಆಗದೆ ಸುಮಾರು 101 ಹೆಚ್ಚು ಪುಸ್ತಕಗಳನ್ನು ಒಂದು ಸಂಸ್ಥೆ ಮಾಡುವ ಕೆಲಸ ಅಂತ ಇಟ್ಟುಕೊಳ್ಳಿ. ನನಗೆ ಗೊತ್ತಿಲ್ಲ, ನಾವೊಂದು ಮದುವೆ ಪ್ರಕಾಶನ ಅಂತ ಮಾಡಿ, ತುಂಬ ಪ್ರಕಾಶನ ಅಂತ ಮಾಡಿ 8-10 ಪುಸ್ತಕವು ಬುಡ್ದು ಇದೆ ನನಗೆ. 10 ಪುಸ್ತಕ ಆಗುವ ನಮ್ಮದು ಬೇಡ, ಬೇರೆಯವ್ರದ್ದು ಬೇಡ ಅಂತ. ಆದರೆ ಶ್ರಮ ಅಷ್ಟು ಉಂಟಲ್ಲ ಹೇಳ್ತಾರೆ, ತುಳಿದ ಬೆಂದಿಂಡಲ್ಲಿ ಕೆಲಸ ಮಾಡುವುದು ಉಂಟಲ್ಲ. ಅವರ ಇಡೀ ಬರವಣಿಗೆ ಬದುಕಿನ ಹಿಂದಿರುವ ದೊಡ್ಡ ಶಕ್ತಿ ಅಂದರೆ ದುಡಿಮೆ, ಕೆಲಸ. ಅದನ್ನು ನಾನು ಮತ್ತೆ ಹೇಳ್ತಾ ಇರುವಂಥದ್ದು, ಆ ಗ್ರಂಥದ ಪ್ರಕಟಣೆ ಆದಾಗ ಅದಕ್ಕೊಂದು ಪ್ರಸ್ತಾವನೆ ಮುನ್ನುಡಿ ಬರೀತಾರೆ ಅವರು. ಅವ್ರು ಏನು ಹೇಳ್ತಾರೆ ಅಂತಂದರೆ, ಇದು ಜಾನಪದ ಸಂಶೋಧನಾ ಗ್ರಂಥ. ಇದರ ಮಾಹಿತಿಗಳು ನೋಡಿದರೆ ಅದು ಕೋಟಿ ಚೆನ್ನಯ್ಯರ ಕಥೆ, ಕೋಟಿ ಚೆನ್ನಯ್ಯ ಸಂಧಿ, ಅದರ ಪ್ರದರ್ಶನ ಹಾಡಲಾಗುವ ಭಾಗ, ಅದರ ಚಾರಿತ್ರಿಕತೆ, ಅದರ ಸಾಮಾಜಿಕ ಸಂದರ್ಭ, ಅದರ ಬದಲಾವಣೆ, 9 ಅಧ್ಯಾಯಗಳಿರುವ ಗ್ರಂಥ. ಯಾಕಂದರೆ ನಾನು ಇತ್ತೀಚೆಗೆ ಅದನ್ನು ಓದ್ತಾ ಇದ್ದೆ. ಯಾಕೆಂದರೆ ನನ್ನ ಥೀಸಿಸ್ ಬಂದ ಮೇಲೆ ಎಲ್ಲ ಮಹತ್ವದ ಗ್ರಂಥಗಳನ್ನು ಭೂತಾರಾಧನೆಗೆ ಸಂಬಂಧಪಟ್ಟ ಹಾಗೆ ಒಂದು ಪರಿಶೀಲನೆ ಮಾಡುವ ಒಂದು ಲೇಖನದ ಕೈಗೆ ಬೇಕಾಗಿದೆ. ಹಾಗೆ ಅದರ ಮೊದಲು ಓದಿದ್ದು ನಾನು ವಾಮನ, ಹಿಂದೆ ಓದಿದ್ದೆ ನಾನು, ಮೊನ್ನೆ ಓದ್ತೇನೆ ನಾನು ಆ ಪುಸ್ತಕವನ್ನು. ಅದರಲ್ಲಿರುವ ಮಾಹಿತಿ ಶರೀರ ನೋಡಿದರೆ ಅದು ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ತಿರೋದು ಮುಖ್ಯ. ಅದು ಯಾವ ಕಾಲಕ್ಕೂ ವಾಮನಂದ ಅವರ ಸಂಗ್ರಾಮತ್ವನ ಮಾಹಿತಿ ಉಂಡತ್ತೆ ಭರತಾಂಶ, ಬಾಕಿ ಪೂರ ಪರತ್ತವು ಇಂಟರ್ಪ್ರಿಟೇಷನ್ ವ್ಯತ್ಯಾಸವು, ಅಭಿಪ್ರಾಯ ವ್ಯತ್ಯಾಸವು. ಆಗ ಸಂಗ್ರಹವಂತುಗರನ್ನ ಮಾಹಿತಿ ಉಂಡತ್ತ ಅವು ನನಗೆ 10 ವಿದ್ವಾಂಸರು ಬರ್ತಾರೆ ಚರ್ಚೆ ಮಾಡ್ಕೊಳ್ಳೋ ವಿಷಯವಾದ ಅಧಿಕೃತವಾದ ಅಫಿಷಿಯಲ್ ಅಥೆಂಟಿಕ್ ಆಗಿರ್ತಾರ ಅವು ಮೂಲಭೂತ ಮಾಹಿತಿಗಳು ಆಯಿತು. ಐನೂರು ಕಂತರೇಕೆ ಇದೊಂದು ಜಾನಪದಿ ಅಧ್ಯಯನ ಅಂತಂದರೆ ಇದೊಂದು ಸಾಂಸ್ಥಿಕ ಕೆಲಸ ಇದೆ, ಕಲ್ಚರಲ್ ಇನ್ಸ್ಟಿಟ್ಯೂಷನ್. ಇಡೀ ಕೆಲಸವನ್ನು ಪ್ರೊಫೆಸರ್ ಅವರು ಅದೊಂದು ಸಾಂಸ್ಥಿಕ ಕೆಲಸ. ಜಾನಪದ ಅಧ್ಯಯನ ಅಂತಂದರೆ ಅದು ಜನಪದ ಕ್ಷೇತ್ರ ಕಾರ್ಯ ವಿಧಾನ ಇದೆಯಲ್ಲ, ಜನಪದ ಕ್ಷೇತ್ರ ಕಾರ್ಯದ ವಿಜ್ಞಾನ, ಅವರು ಆ ಪದ ಬಳಸ್ತಾರೆ. ಕ್ಷೇತ್ರ ಕಾರ್ಯ ವಿಜ್ಞಾನಕ್ಕೆ ಇದೊಂದು ಹೊಸ ಒಂದು ಅರ್ಥವನ್ನು ಕೊಡುವ ರೀತಿಯಲ್ಲಿ ಗ್ರಂಥ ಬಂದಿದೆ ಬೇರೆ. ಬಹಳ ಸೊಗಸಾದ ವಿಸ್ತಾರವಾದ ಪ್ರಸ್ತಾವನೆಯನ್ನು ಅದರಲ್ಲಿ ಅವರು ಬರೆದಿದ್ದಾರೆ. ಇವತ್ತಿಗೂ ಕೂಡ ಅವರು ಈಗಾಗಲೇ ಹೇಳಿದರು, ಕೋಟಿ ಚೆನ್ನಯ್ಯದ ಕುರಿತ ಹಾಗೆ ಅವರು ಮಾಡಿರುವ ಕೆಲಸ ಸುಮಾರು 24-25 ವರ್ಷ ಆಯಿತು. ಈಗ 25 ವರ್ಷ ಆಯಿತು. ಇವತ್ತಿಗೂ ಕೂಡ ಆ ಗ್ರಂಥ ಬಹುಶಃ ಒಂದು 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 ಪ್ರಾತಿನಿಧಿಕವಾದ ಅಧ್ಯಯನ. ಅದರ ಹಿಂದಿರುವ ಶ್ರಮ ನಾನು ವಿಶೇಷವಾಗಿ ಗಮನಿಸಬೇಕಾದದ್ದು, ಅದರ ಹಿಂದಿರುವ ಶ್ರಮ. ಅಕಾಡೆಮಿಯ ಕೆಲಸಗಳನ್ನು ನಾವು ನೋಡಿದ್ದೇವೆ. ಇವೆಲ್ಲ ಕೆಲಸಗಳನ್ನು ನೋಡಿದರೆ ಬರವಣಿಗೆಯ ಜೊತೆಗೆ ಅವರು ಈ ಥರ ನಾವು ಅದಕ್ಕೆ ನಾವು ಸಂಸ್ಥೆಯ ಹಾಗೆ ಕೆಲಸ ಮಾಡುವುದು ಅಂತಲ್ಲ, ಸಂಸ್ಥೆ ಮಾಡುವ ಕೆಲಸ ಮತ್ತು ಸಂಸ್ಥೆಯ ಹಾಗೆ ಕೆಲಸ ಮಾಡುವುದು. ಒಂದು ಸಂಸ್ಥೆ ಮಾಡುವ ಕೆಲಸ, ಇನ್ನೊಂದು ಸಂಸ್ಥೆಯ ಹಾಗೆ ಕೆಲಸ ಮಾಡುವ, ಈ ಎರಡೂ ಅವರು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಅಕಾಡೆಮಿಯಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಂತೇಳಿ ಒಂದು ಸಂಸ್ಥೆಯ ರೂಪದಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಈಗ ಹೇಳುವ ಅನೇಕ ಉದಾಹರಣೆಗಳನ್ನು ನೋಡಿ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಒಂದು ಈಗಾಗಲೇ ಹೇಳಿದರು ಅದನ್ನ ಸ್ವಭಾವದ ಬಗ್ಗೆ. ಪಾಪ ಆಮೇಲೆ ಪಾಪ ಅಂದರೆ ಲೆಕ್ಕ ಆ ತುಳು 51 ಪುಸ್ತಕ ಪ್ರಕಟಾಪುರ ಕೊರ್ತುಳು ಅದಕ್ಕೊಂದು ಸಮಿತಿ ಮತ್ತಿತ್ತೆ ನಿಂಪಿತಿಕನ ಮಾಹಿತಿ ಪ್ರಕಾರ. ಅದೊಂದು ಹಿರಿಯ ವಿದ್ವಾಂಸರಿದ್ದೆ, ಅವರು ಆ ಕೆಲಸನ ಮಾಡ್ತಿದ್ದರು. ಅದಕ್ಕೆ ಮೀಟಿಂಗ್ ಬಂದಿದ್ದಾರೆ 6 ಗಂಟೆಗೆ. ನಾನು ಹಿರಿಯ ವಿದ್ವಾಂಸ, ಎಲ್ಲ ಪುಸ್ತಕ ಸುರುಟು ಮಾಡುವುದು ಬೇರೆ ಸುಮಾರು ಚರ್ಚೆ ಆಗಿದೆ. ಅಂದರೆ ಪೂರ ಕೇಳಿದ ಹೊಂದಿಯರು ದುಃಖ ಬಂಡೇರಿಯಲ್ಲಿ ಅದು ಎಲ್ಲ ವಿದ್ವಾಂಸರು ಅಧ್ಯಾಪಕರು ಅನ್ನೋದು ಆಡ ಕೆಲಸ ಮಾಡ್ತಾನೆ ನಿಗಲು ಬೇಕಲ್ಲ ಸುಮಾರು ಜನರು ಇಂದು ಕೆಲಸ ಮಾಡ್ತಾನೆ ನಿಗಲ ಪುದಲು ಶುರು ಕೆಲಸ ಮಾಡ್ತಾನಾಗಲ್ಲ ಪುದಲು ಶುರು ಬುಕ್ಕ ಕರ್ಪಾಡು ಪಂಡ ನಿರ್ಧಾರ ಏತು ಕ್ಲಿಯರ್ ನೋಡುತ್ತಲಿ ಅದರ ಡಿಸಿಷನ್ ಏತು ಕ್ಲಿಯರ್. ಅವು ಯಾರು ಏತೇ ಪನದು ಏತಮಲ್ಲ ವಿದ್ವಾಂಸರಲ್ಲ. ಈ 51 ಬುಕ್ಕು ಬೆಂದಿನಲ್ಲಿ ಬೇಕೆ. ಆ ಬೆಂದಿನಲ್ಲಿ ಬುಡ್ದು ಬುಕ್ಕನೇ ಕೊಲ್ಪನ ಪ್ರಶ್ನೆ ಇದ್ದು ಅವು ನಿಗಲಿಗೆ ಅವು ಕೆಲಸ ಮಾಡ್ಕೊಂಡು ಬೆಂದಿನ ಬೇನೆ ಉಂಡತ್ತವು. ಆ ರೀತಿ ಅದರ ಬೀರ ಕರ್ಮ ಸಂಕಲ ಇಂಚಿಪ ಬೊಕ್ಕಸನ ಈ ಬುಕ್ ಮೂರ ಇಂಚಿಪ ಬರ್ತಾನೆ. ಇಟ್ಟೊಂದು ಪ್ರೊಫೆಸರ್ ಕನ್ನ ಆ ಪುಸ್ತಕದ ವಿವರ
ಪುರ ನನಾಕ ಲೇಖನ ಸಂಗ್ರಹ ಮಲ್ಕೋಡು ಪಂಡೊಂದು ಪೂರ ಪೂರ ಪ್ರಕಟ ಮಲ್ಕೋಡು ಅನಾವಂತೆ ಅಂದರೆ ಒಂದು 2-3 ದಿವಸ ಆಗಿ ಏತ್ ಚಂದ್ರಕಾನಂದ ಅವರ ಜೋಕುಲು ಇವತ್ತು ಲವಲವಿಕೆ ದೀವುಡು ಆಕೆ ಲವಲವಿಕೆ ಅರಿನ ದೀವೊಂದು ಬರ್ತೇವೆ ಇಂಚ ಬಹುಶಃ ತುಳಸಿದ ಕೆಲಸಗೊಂದು ಮಾದರಿದ ಲೆಕ್ಕ ಒಂದು ಸಂಸ್ಥೆಗೆ ಒಂದು ಎಂಚ ಒಂದು ಚೌಕಟ್ಟ ಪಾಡಿದ ಕೆಲಸ ಮಲ್ಪುಲಿ ಬಲ್ಪನ ರೀತಿಗೆ ಕೆಲಸ ಮಲ್ಪನಾದ್ರೆ ಡಾಕ್ಟರ್ ವಾಮನಂದ ಇಲ್ಲಿಯೇ ಬಡತನ ಬಿತ್ತನಾರ ಅದಕ್ಕೆ ಇಡೀ రోజు ಕಲ್ಪಬೇನಲ್ಲಿ ತೊಂಬೋದು ಹೋಟೆಲ್ ಸೇರ್ಸಕ್ಕೆ ಕಲ್ಪಬೇನಲ್ಲಿ ತೊಂಬೋದು ಶಾಲೆ ಕಳ್ಕೊಡು ಹೋಟೆಲ್ ತೊಂಬೋದು ಮುಖ ಹೋಯ್ಕ ಸೇರಿಸೋದರಿಗೆ ಮುಂಚೆ ಪೂರ ಅರ್ನ ಆ ವಿವರ ತಾವು ಹಿಡಿದು ಹೆಚ್ಚು ನನಗೆ 5-6 ಹೆಚ್ಚ ಕೆಲಸನ ಕಿಪ್ಪು ನಮ್ಮನೇ ಪೈನ ಪಿರಕನೆ ಕೊಂಡೊಂದು ಇಕ್ಕನ 6 ಪರ್ಸೆಂಟ್ ಒಳ್ಳೆ ಈತನೇ ಅದನ್ನ ಬಡತನದ ಬಗ್ಗೆ ಹೊರಡು ಜಾತಿಯ ಬಗ್ಗೆ ಹೊರಡು ಅಂದಿನ ಆಗ್ತದೆ ಕೆಲಸಗಳು ತುಳಿಸ್ಬಾರ್ದು ನಾವು ಒಂದು 20-25 ಹೆಚ್ಚ ಪುಸ್ತಕ ಬರೀನಾರು ತುಳಿತ ಕೆಲಸ ಇಂಜಿ ಕಾಲೋಡು ಇಂಚ ಆವುಲಿಂದ ಬಂಪುನ ರೀತಿಗಳು ಮಲ್ಕಿನಾರು ಸಂಶೋಧನೆಯನ್ನು ಇಂತಲೇ ಪೂರ ಪುರ್ತೂರು ಪೂರ ಐನ ಭಾರಿ ಮಲ್ಲ ಒಂದು ಸಂಶೋಧನೆಗಳ ಸೈದ್ಧಾಂತಿಕ ವಿಧಾನದ ಬಗ್ಗೆ ಪೂರ ಇಂತಲೇ ಗೊತ್ತಿದೆ ಹೆಂಗೆ ಕಂಡುತ್ತೆ ಈಗ ಬೂಕೆಡ್ಡುಂಟು ಅದರೊಂದು ಸೈದ್ಧಾಂತಿಕ ಅನ್ನೋದು ಆಯ್ತು ಇಂತಲೆಗೆ ಮಾಹಿತಿ ಹೆಂಚಿನ ಪಟ್ಟು ಪಂಡೊಂದಿತ್ತ ಆಕೆ ಸೈದ್ಧಾಂತಿಕ ಅಂತ ಪೂರ ಬಂಪಿನ ಕ್ರಮ ಆಯ್ತದೆ ಆಂಧ್ರ ಆ ಪುರ್ತುದ ಹುಡುಕಿದ ಕಾರ್ಯಕ್ರಮ ಕಮ್ಮಟಾಯಿದಾಗ ಒಂದಂತೆ ಸೈದ್ಧಾಂತಿಕ ಇತ್ತಂದರೆ ಮಸ್ತ್ ಇಂಗ್ಲೀಷದ ಹಿನ್ನೆಲೆ ಇತ್ತನ್ನೋದು ಆದರೆ ಕಾಪುಂಡ ಆತ ಓದೊಂದು ಐನ ತುಳುತ ಜಾನಪದ ಅಧ್ಯಯನವು ಐನ ಬಳಕೆ ಮಲ್ತಿನಿಡು ಒಂದು ಪ್ರಾತಿನಿಧಿಕವಾದ ಪುನರ್ ಡಾಕ್ಟರ್ ವಾಮನಂದ ಅವರ 10 ವರ್ಷ ಮುರಣಿ ಏನು ತೋಳುದು ತೀರ್ಬೋದು ರಡ್ಡದಲ್ಲಿಗೂ ತುಂಬ ಅಡಿಪೋ ಯಾಂತೂ ಅದಕ್ಕೆ ಏನೋ ತೂಪಿನ ಈಗ ರಾವಣ ಇಜ್ಜಂಡ ಅಪ್ಪಾಗ ಚಂದ್ರಕಾಲಾನಂದ ಅವರ ಈ ಪೂರ ಒಂದು ಮಾನಸಿಕ ಶಕ್ತಿ ಇದೆ ಮನುಷ್ಯನಲ್ಲಿ ಒಂದು ಅರ್ಥವನ್ನು ಆಡಾಗಂಡೆ ಪಂಚಾಯ ತಗೊಂಡು ಚಂದ್ರ ಅಪ್ಪ ಆಡಂಡೆ ಏನಾಗಣ ಪಂತೆ ವಾಮಂದಾಡ ಪಂತರಿ ಚಂದ್ರಕಾನಂದ ಇದು ತುಂಬಲಿ ಉಪಯಾನ ಬರುತ್ತೆ ಇದು ದುಂಪೋಲೆ ನಾವು ತುಂಬ ಕಷ್ಟದಲ್ಲಿದ್ದಾಗ ಇದು ದುಂಪೋಲೆ ಬುಕ್ಕ ಇದು ಬರೋಣ ಏನು ಬರ್ತದೆ ಬುಕ್ಕಲ್ಪನ ಮತ್ತೆ ಗಾನ ಬಹುಶಃ ನಮ್ಮ ಮೇಕಲು 6 ಬುಕ್ಕಿನ ತಿಂಗಳ ಮಾತ ಅಂತ ಫೋನಿಗೆ ಚಂದ್ರ ಬೇರೆ ಕಂಡು ಲೆಕ್ಕನೆ ನನಗೆ ಬರ್ಪ ಇದು ದುಂಪೋಲೆ ಅಂತ ಕಳಿಸಿದ ರೀತಿಯಲ್ಲಿ ವಾಮನಂದ ಅವರವರನ್ನು ಚಂದ್ರಕಾನಂದ ಅವರು ಕಳಿಸಿದ್ದಾರೆ ತುಂಬ ಆತ್ಮೀಯವಾದ ಒಂದು ಮನಸ್ಸಿಗೆ ನಾಟುವ ಹಾಗೆನ ಮಾತಾಡೋದು ವಯಸ್ಸಾದವರಿಗೆಲ್ಲ ಈಗ ಪ್ರೊಫೆಸರ್ ಹೇಳಿದಿರಲ್ಲ ಮಾತಾಡೋರು ಇಲ್ಲ ನಾವು ಮಾಡ್ತಾ ಇರ್ತೇವೆ ಅಂತ ಬಹುಶಃ ಈಗೆಲ್ಲ ಇರುವವರಿಗಿಂತ ಹೋದವರಿದ್ದಾರೆ ಅವರು ಹೆಚ್ಚು ಆಪ್ತವಾಗಿ ಯಾವುದೋ ನೆಲೆಯಲ್ಲಿ ನಮಗೆ ಸಂವಾದ ಮಾಡುವ ರೀತಿಯಲ್ಲಿ ನಾವು ಇರ್ತೇವೆ ಬಹುಶಃ ಬಹಳ ಕಾಲ ವಾಮನಂದ ಅವರವರ ಕೆಲಸ ಅದು ಚರ್ಚೆ ಆಗ್ತದೆ ಚರ್ಚೆ ನಡೀತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅಕಾಡೆಮಿ ಆಗಲಿ ಅಥವಾ ಶೈಕ್ಷಣಿಕ ವಲಯದಲ್ಲಿ ವಾಮನಂದ ಅವರು ನಮ್ಮ ಮುಂದೆ ಬಹಳ ಕಾಲ ನೆನಪಲ್ಲಿ ಕನಿಷ್ಠ ನಾವಿರುವಷ್ಟು ಕಾಲ ಮತ್ತೊಂದು ಗೊತ್ತಿಲ್ಲ ನಮಗೆ ನಾವಿರುವಷ್ಟು ಕಾಲ ಅಥವಾ ಅವರ ಓದುವವರು ಇರುವಷ್ಟು ಕಾಲ ಅವರು ಚಿರಂಜೀವಿ ಆಗಿರ್ತಾರೆ ನೆನಪಲ್ಲಿ ಇರ್ತಾರೆ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ಕೂಡಿ ನನ್ನ ಮಾತುಗಳನ್ನು ಮುಗಿಸ್ತಾರೆ. ಮುಂದಾವರಣ ಬಗ್ಗೆ ನಮ್ಮ ಹಿರಿಯ ಎರಡು ಜನ ಪಾತ್ರೆ ಬೊಕ್ಕ ನಮ್ಮ ನೆನಪನ್ನು ಮಾತ್ರ ಇದುಪಲ್ಲೆ ತಂದೆ ಆ್ಯಂಡ್ ನೀರು ಪಾತ್ರೆ ಸಾಕೇಚು ಬಹುಶಃ ವಾಮನಂದ ಅವರ ಪರಿಚಯ ಅಂದಾತನೇ ಸುಮಾರು 40 ವರ್ಷಕ್ಕೂ ತುಂಬು ಯಾನು ಗೋವಿಂದದಾಸ್ ಕಾಲೇಜಿಗೆ ಪುನಃ ಅಪಗ ಎಲ್ಲಿಯ ಕಿರುಕೃತಿ ಬಿಡುಗಡೆ ಅಂತಿನ ಸಂದರ್ಭ ಆ ಕೊಟ್ಟು ಯಾನ ಸುರುದಾದಾರೇನು ತುಯಿನೇ ಅದನ್ನು ಪರಿಚಯ ಆಯಿತು. 2 ಬುಕ್ ನಮ್ಮ 30 ವರ್ಷಕ್ಕೂ ತುಂಬು ಪ್ರಾಣಿ ಹಬ್ಬಕ್ಕೆ ತುಳುವ ಅಧ್ಯಯನ ಕೇಂದ್ರ ಪ್ರಾರಂಭ ಆಯಿನ ಸಂದರ್ಭಗಳು ಪೂಜ್ಯ ವಿವೇಕರೈಕರು ಉದ್ಘಾಟನೆ ಮಾಡ್ತಾರೆ. ಅವೇ ಸಂದರ್ಭ 2 ದಿನದ ಒಂದು ವಿಚಾರಗೋಷ್ಠಿ ನಡೆಸ್ತಾರೆ. ಆ ವಿಚಾರಗೋಷ್ಠಿಯ ಸಂದರ್ಭಗಳು ಅದೊಂದು ಪ್ರಬಂಧ ಮಂಡನೆ ಮಾಡ್ತೈತೆ. ತುಳು ಭಾಷೆ ಮತ್ತು ಸಾಹಿತ್ಯ ಸ್ವಾತಂತ್ರ್ಯ ಪೂರ್ವದ ಚಾರಿತ್ರಿಕತೆಯ ಬಗ್ಗೆ ಬಹುಶಃ ಆ 30 ವರ್ಷ ತುಂಬ 5 ಮುಖ ನಮ್ಮ ಕಣ್ಮರೆಯಾಗುತ್ತಿರೋ ತುಳು ಬದುಕು ಬಂತು ನಂಚಿನ ಒಂದು ಇಲ್ಲಿ ಪ್ರೀತಿ ತಡಿತು ಆ ಒಂದು ಲೇಖನ ಸೇರ್ಪಡೆ ಆಗ್ತದೆ. ಅದ್ಭುತವಾಯಿನ ಆ ಮಟ್ಟ ಒಂದು ಇದು ಆಲ್ರೆಡಿ ನಮ್ಮ ಹಿರಿಯರು ಪಂಡೇರು
ಒಂದು ಪರಿಪೂರ್ಣತೆ ಬಹುಶಃ ಉಭಯನ ಕೆಲಸಗಳನ್ನು ಲಾಕುತ್ತೋದಿಲ್ಲ. ಆ ರೀತಿಯ ಸಂಶೋಧನಾತ್ಮಕವಾದ ಒಂದು ಲೇಖನ ಇತಿಕಲೆಯನ್ನು ಕಂಡಿದ್ದರು. ಅದನ್ನು ఆయన ಮಂಡನೆ ಮಾಡಿದ ಸಂದರ್ಭ ನೆನಪು. ಒಂದು ವಿಶೇಷವಾದ ಉದ್ವೇಗ ಆವಡು ತನ್ನ ಒಂದು ಜಿಗುಪ್ಸೆ ಇನ್ನು ದಾಲೈತು ಜಿಗದು ಇದು ಚಿನ್ನಕೋಡ್ರು ಪಂಡಿಲೆಕ್ಕ ಒಂಜಿ ಸಂದರ್ಭ ಮಾತ್ರ ಬಹುಶಃ ಅವರಿಗೆ ಭಾರಿ ಬೇನೆ ಕೋರ್ನ ಅದು ಯಾನು ತೆಗೆದಿನ ಮಾಡ್ತಿದ್ರು. ಆಲ್ರೆಡಿ ವಿಷಯ ಬರ್ತದೆ ಕೋಟಿ ಚೆನ್ನಯ ಸಂಶೋಧನಾ ಗ್ರಂಥವು ಸರಿಯಾದ ಕೆಲಸ ಆಯ್ತು ದುಂಬುಲಾತಜಿ ಬೊಕ್ಕಲಾತಜಿ ಇದು ನಮ್ಮ ವಿಶ್ವಕುಮಾರನ ಕೋಟಿ ಚೆನ್ನಯ ಸಿನಿಮಾನ ಮೂಲಕ ನೆನಪು ಮಾಡ್ಕೊಂಡು ಆಯ್ತು ಬಗ್ಗೆ ಏತೋ ಸಿನಿಮಾಲು ಬರ್ತಂದು ಕೆಲ ಸೀರಿಯಲ್ ಮಾತಾಡು. ಬಟ್ ವಿಶ್ವಕುಮಾರನ ಆ ಒಂದು ಸಿನಿಮಾನು ಮೀರಿಸೋನಂಚಿನ ಒಂದು ಕೆಲಸ ಬಹುಶಃ ಆತಜಿಯಿಂದ ಕಂಡ ತಪ್ಪಾವನ್ನು ಅಂಚನೆ ಈ ಕೋಟಿ ಚೆನ್ನಯ ಕೃತಿ ಎಂಚಿನೊಂದು ಒಂದು ನಮ್ಮ ಮಂಗಳೂರು ಸರ್ಕಾರಿ ಕಾಲೇಜಿಡು ಬಿಡುಗಡೆ ನಂಚಿನ ಸಂದರ್ಭ ಏನಾಯಿನ ತಾನೋಡು ಜೀವನ ನಮ್ಮ ಪೂಜ್ಯ ವಿವೇಕರಾಯಕುಲ್ಲೇ ಅಲ್ಪ ಒಂಜಿ ಸಂದರ್ಭಗೂ ಅಥವಾ ಆ ಒಂಜಿ ಬಿಡುಗಡೆ ನಂಚಿನ ಹೊರ್ತದ ಒಂಜಿ ಘಟನೆ ಬಹುಶಃ ಅವರಿಗೆ ಭಾರಿ ಮನಸ್ಸಿಗೆ ಬೇಜಾರು ಕೊರ್ನ ಅಂತ ಯಾರು ತೆಗೆಯೋದು ಆ ಬೇಜಾರು ತಂಡ ಆ ಒಂಜಿ ಹೊಡೆತ ಅಂದರೆ ಕಂಡ ತಪ್ಪ ಒಂದು ಹಿಡಿದು ನಿತ್ತು ಬರೋಣ ಅವರಿಗೆ ಭಾರಿ ಸಮಯನೇ ತಾಗ್ಲಿರಿ ಅಂತ ನಾವು ಯಾನು ನೇರವಾದ ತಿಳಿದಿನ ವಿಚಾರ. ಸೊ ಬೊಕ್ಕ ಒಲ್ಪ ತುಳುತ್ತ ಒಬ್ಬೇ ಒಂಜಿ ಸಾಹಿತ್ಯನ ಗಟ್ಟಿತನ ಉಪ್ಪುನೆ ఆయన ಕೃತಿ ಟೇಪ್ ಉಪ್ಪುನ ಬಂದಾಗ ಆ ನೆಲತ್ತ ಪರಿಮಳ ಉಪ್ಪುನಾಗ ಎತ್ತುಮಲ್ಲ ಬರಗಾರನೇ ಅದಕ್ಕೂ ಆ ನೆಲತ್ತ ಚರಿತ್ರೆನೋ ಸಂಸ್ಕೃತಿಯೋ ಪರಂಪರೆಯನ್ನು ಮೀರಿದು ಒಬ್ಬೊಂಜಿ ಪರ ಸಂಸ್ಕೃತಿಯ ಬಗ್ಗೆ ಬರೆಯಂದಾಂಡ ಅವತ್ತ ಆ ಪರಿಮಳ ತಂದ ಗಟ್ಟಿತನ ಖಂಡಿತ ಉಪ್ಪಂದು ಬಂದು ನಾವು ಸಾಮಾನ್ಯ ಬಹುಶಃ ಸಾಹಿತ್ಯ ಕ್ಷೇತ್ರದ ಕೆಲಸ ಮಾಡ್ಕೊಂಡು ತನಕಲೆ ಗೊತ್ತು ಪುನಃ ನಮ್ಮ ನಂದಾವರನ್ನ ಒಬ್ಬೇ ಕೃತಿನ ಎತ್ತುಕೂಲೆ ನೆಲತ್ತ ಪರಿಮಳ ನನಗೆಲ್ಲ ಹಾಕೋದು ಇಂದು ಅದನ್ನ ಸಾಹಿತ್ಯದ ಒಂದು ವಿಶೇಷತೆ ಅದರ ಕೆಲಸದ ಒಂದು ವಿಶೇಷತೆಯನ್ನು ಕಂಡ ತಪ್ಪಾವನ್ನು ಅಂಚ ಬಹುಶಃ ಕಲಾತ್ ಏನು ಪಾದೇರ ಹೋಗಿ ತೀರ್ಪು ಅವೇನು ಆ ಮುರಕೋಡದ ಮುರಂಡ ಘಟನೆ ಒಂದು ವರ್ಷ ದುಂಬು ಕುಟುಂಬ ಸಮೇತರಾದ ಭಕ್ತರು ನಮ್ಮ ಅಧ್ಯಯನ ಕೇಂದ್ರದ ಆ ಒಂದು ಗ್ರಂಥಾಲಯ ಒಂಜಾತ ಪುಸ್ತಕ ಪೂರ್ಣವು ಬಹುಶಃ ಮಾನಕರ ಬಂಡ ಇತ್ತೆ ತನಕಲೆ ಮಾತ್ರ ಗೊತ್ತುಂಟು ನಮ್ಮ ಈ ಸಾಹಿತ್ಯ ಅಥವಾ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟದ ಕೆಲಸ ಮಲ್ಪನೆ ಬಂದಾಗ ಆ ಕ್ಷೇತ್ರಗಳು ಮರಳು ಪತ್ತನಕ್ಲೆಗ ಒಂಜಿ ಸವಾಲು ಅವು ಸುಲಭದ ಬೇರೆ ಇತ್ತಿದ ಪ್ರಸ್ತುತ ರಾಜಕೀಯ ತಂಡ ಈ ನಮ್ಮ ಒಂದು ವಾತಾವರಣದ ನಡುವೆ ಅಂಚಿನ ಸಂದರ್ಭಗಳು ಅದು ಸದಾ ಅದನ್ನ ಮಗೆ ಬಹುಶಃ ಜೋಕ್ಲುಲ್ಲೇರು ಕುಟುಂಬ ಸಮೇತ ಬರ್ತದೆ ಒಂಜಾತ್ ಪುಸ್ತಕದ ಕುಪ್ಪರಿಗೆ ನಿಂತು ಕೊರ್ದೋ ಸಂಖ್ಯೆ ಇಂಪಾರ್ಟೆಂಟ್ ಆಗ್ತದೆ. ಬಟ್ ಏನ ಪಿರವುಪುನಂಚಿನ ತುಡಿತ ಖಂಡಿತ ಈ ಸಂದರ್ಭ ನೆನಪಾಗಳು ಅಂಚಿನ ನಂದಾವರನ ಆತ್ಮಗತಿಯವರು ಶಾಂತಿ ಕೊರಡು ಬಹುಶಃ ತುಳುವರಿಗೆ ಎಂಕುಲು ನಂಬಿಲೆಕ್ಕ ತುಳುವರಿಗೆ ಪುನರ್ಜನ್ಮ ಇಜ್ಜಿಗೆ ಸೊ ಅಂತ ಹತ್ರ ಉಂಡ ಇಜ್ಜಿ ಗೊತ್ತಿಜ್ಜಿ ಬಟ್ ತನ್ನ ಆತ್ಮಗ ಪರಮಾತ್ಮ ಶಾಂತಿ ಕೊರಡು ಪಂಡು ನೆನಪಾಗ್ತದೆ. ಒಂದೇ ಒಂದು ಪಾತ್ರ ಕಂಡು ಎಲ್ಲ ಆ ಥರ ಮುಗಿತು ಪ್ರೊಫೆಸರು ತನ್ನ ಚಿನ್ನಪ್ಪರು ಬಾರಿ ಪೊರ್ಲ ಕಂಡು ನಂದಾವರನ ವ್ಯಕ್ತಿತ್ವವನ್ನು ಅನಾವರಣ ಮಧ್ಯೆ ಬಹುಶಃ ತರ ಉರಿದು ಮುಂದೆ ಯಾರು ಏನು ಶ್ರೀನಿವಾಸ್ ಕಾರ್ಕಳ ಬರೆತಿನಂಚಿನ ಒಂದು ಪೂರ್ಣ ಘಟ್ಟದ ಲೇಖನ ಬರೆಯುತ್ತೇವೆ ಪ್ಲಾನೆಟ್ ಪಂಪಿನಂಚಿನ ಈ ವೆಬ್ಸೈಟ್ ಆಯ್ತು ಕೆಲವು ನಿನ್ನ ಏನು ಓದುವೆ ವಾಮನ್ ನಂದಾವರ ಎಂದರೆ ಸರಳತೆ, ಸಜ್ಜನಿಕೆ, ವಿನಯ, ಸ್ನೇಹಶೀಲತೆ, ಪ್ರಾಮಾಣಿಕತೆ, ಪರೋಪಕಾರಿ ಮನೋಭಾವ, ಮಾನವೀಯತೆ, ಕಠಿಣ ಪರಿಶ್ರಮ, ಛಲ, ಪ್ರಗತಿಪರ ಮನಸ್ಸು, ಸಮಾಜದ ಒಂದು ದೊಡ್ಡ ಸಾಂಸ್ಕೃತಿಕ ಸಾಹಿತ್ಯಿಕ ಆಸ್ತಿಯಾಗಿದ್ದ ವಾಮನ್ ನಂದಾವರ ಮೊನ್ನೆ ಅವರು ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಕರಾವಳಿ ಭಾಗದ ಭೌತಿಕ ಲೋಕದಲ್ಲಿ ಬಹುದೊಡ್ಡದೊಂದು ನಿರ್ವಾತವನ್ನು ಸೃಷ್ಟಿಸಿ ಹೋದರು. ಬಹುಶಃ ಈ ಒಂಜಿ ಪಾತ್ರ ಅಥವಾ ಸಮಗ್ರ ವ್ಯಕ್ತಿತ್ವವನ್ನು ಕೊರೊಂದು ಯಾನೂರು ಪಂಡ್ರಪುಂದಾದ ಪಂಡ ಎಂಕಲ್ನಂಚಿನ ಎಷ್ಟೋ ಜನ ಆ ಕಾಲೋಡು ಬರೆಯರನ ಓದರ್ನ ಕೆಲಸ ಮಲ್ತರ್ನ ಸುರು ಮಲ್ತಿನಕ್ಲೆ ಬೆರಿಸಾಯ ಕೊರ್ನಂಚಿನ ಇರುವೆರೇನೆ ಅನ್ನೋ ಎನ್ನೋಡೆ ಖಂಡಿತವಾದ ಒಂಜಿ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಬೊಕ್ಕೊಂಜಿ ವಾಮನ ನಂದಾವರ ಖಂಡಿತವಾದ 1989 ಯಾನು ರಾಶಿ ಪಂಪಿನಂಚಿನ ಒಂಜಿ ಪತ್ರಿಕೆಯನ್ನು ಆರಂಭ ಮಲ್ಪುನಂಚಿನ ಸಂದರ್ಭಗಳು ಪೀಟರ್ ಜೆ ಕ್ಲಾಸ್ನ ಒತ್ತಾಸೆದ ಹತ್ರ ಐಕ್ ಮಲ್ಲ ಸಲಹೆ ಕೋಲ್ತು ಅವನ ಇಂಚ ಮಲ್ಪೊಲಿ ಪಂಪಿನೆಕ್ ಬಹುಶಃ ಎಂಕ್
ಮಾಮಲ್ಲ ಬೇಸಾಯ ಕೊಡ್ತಿನಾರು ವಾಮನ್ ಅಂದ ಐದ್ಲ ಬೊಕ್ಕ ತುಳುತ ಅಧ್ಯಯನ ಶಿಬಿರನು ಮಲ್ಪನಂಚಿನ ಸಂದರ್ಭಗಳು ಬಹುಶಃ ರಾಶಿದ ಆಧಾರದ ಮಿತಿ ಅವನಿಗೆ ನಲೆಯನ್ನು ಶಿಬಿರವನ್ನು ಮಲ್ತಿನ ಸಂದರ್ಭಗಳು ಆ ಶಿಬಿರ ಎಂಚ ಉಪ್ಪೋಡು ಪನ್ಪಿನೆನ್ನ ಎಂಗೆ ರೂಪುರೇಷನ್ ಮಲ್ತು ಕೊಡ್ತೀನಲ್ಲ ವಾಮನಂದ ಅಂಚಾರು ಪನಕ ಎನ್ನ ತುಳು ಜನಪದ ಆಟ ಅಧ್ಯಯನ ಮಲ್ಪನಂಚಿನ ಸಂದರ್ಭಗಳು ಎನ್ನ ಗುರುಕುಲು ಚಿನ್ನಪ್ಪ ಗೌಡ್ರು ಐಕ್ ತಾತ್ವಿಕವಾದ ಕೋರ್ತಿನಂಚಿನ ಒಂಜಿ ಬೆರಿಸಾಯ ದೊಟ್ಟಿಗೆ ಚಿನ್ನಪ್ಪ ಗೌಡ್ರಲ್ಲ ಆ ರೀತಿದ ವಾಮನಂದ ಅವರಲ್ಲ ಆ ರೀತಿದ ಒಂದು ತಾತ್ವಿಕ ಹಿನ್ನೆಲೆನೆ ಬೊಕ್ಕ ಐ ಕೋರ್ತಿನ ಮಾಹಿತಿ ಇಲ್ಲ ಹೆಂಗ್ ಕೋರ್ತೇನೆ ಅಂಚಾರು ಪನಕ ಯಾನು ಎನ್ನೋಡ ಏನಂಚಿನ ಪಂಡ ಎನ್ನಂಚಿನ ಬಹುಶಃ ಸುಮಾರು ಜನ ಆ ಕಾಲದ ಬುಲಿಪಿನಂಚಿನ ಜೋಕ್ಲೆಗೆ ಜಾನಪದ ವಿದ್ಯಾರ್ಥಿಗಳಿಗೆ ಅದು ಬೆರಿಸಾಯ ಕೊರ್ನೇರ್ದ ಹತ್ರ ಇನ್ನು ಎಷ್ಟೋ ಜನ ಆ ಕ್ಷೇತ್ರಡು ಕೆಲಸ ಮಲ್ಪರ ಸಾಧ್ಯ ಅಂಡ್ ಆ ನಿಟ್ಟಿಡು ತುಳುನು ಬುಲೆಪವನಂಚಿನ ತುಳು ಸಂಶೋಧನೆನು ತುಳು ಸಾಹಿತ್ಯನು ಬುಲೆಪವನಂಚಿನ ಒಂದು ಮಾಮಲ್ಲ ಕೆಲಸ ಬರತೀನಿ ಮಾತ್ರ ಆಯ್ತು ಐ ತೊಟ್ಟುದು ಅವೇನು ಬುಲೆಪವನಂಚಿನ ಕೆಲಸನು ಮಲ್ದಿನಿ ಮಾಮಲ್ಲ ಕೆಲಸ ಅಂತ ಪಂಡದು ಎನ್ನ ಪಾತ್ರ ಅಂತಾರೆ ನಮಸ್ಕಾರ ಸೆಗ್ಗಿನ ಸರ್ವೇರಿಗೆ ನಮಸ್ಕಾರ ಸಂದಾಯ ಮಾಡ್ತೀನಿ ಸುರುತ ಒಂಜಿ ಯಾನೊಂಜಿ ಒಂಜಿ ಧನ್ಯವಾದ ನಾನು ತಾರನಾಥರಿಗೆ ಕೊಟ್ಟರೆ ನಾ ಬೈಕ್ ಹೊಂದಿಲ್ಲ ಬೈಕೊಂಡ ನಮ್ಮ ನಡುಟುಪ್ಪುನಂಚಿನ ಒಂಜಿ ಸಾಧನೆ ಮಂತಿನಕ್ಲು ನಮ್ಮೊಟ್ಟಿಗೆ ಇಜ್ಜಂದ ಕೊರಗಿಂಚಿನ ಪೊರ್ತುಡು ಅಕ್ಲೇನು ಎನ್ನದು ನಮ್ಮ ಮಲ್ಪನಂಚಿನ ಒಂಜಿ ಸಭೆ ಅವರ ವ್ಯಕ್ತಿತ್ವ ನಮ್ಮ ಕೊರತಿನಂಚಿನ ಬಾರಿ ಮೇಲೆ ಗೌರವ ಪಟ್ಟು ನಾನು ಇತ್ಯದ ಪೊರ್ತು ದಾದಾತ್ರ ಮಾಡಿ ಎರೆಗ್ಲ ಪುರುಸೂತಿಚ್ಚಿ ಏನು ಸೈತನಾರ ಎಂಕೊಂಜಿ ಈ ಸತಿರೊಂಜಿ ಭಾವನಾ ಶೂನ್ಯತೆ ಏನು ಪಂಡ್ರೆ ಬಯಕುವೆ ಕೊರೋನಾ ಪೊರ್ತದ ಒಂಜಿ ಮಲ್ಲ ಒಂಜಿ ದುಷ್ಪರಿಣಾಮ ದಾದಾತ್ರ ಮಾಡಿ ಏನು ಸೈತನಲ್ಲ ನಮ್ಮ ಮನಸ್ಸಿನ ಬೇಕಾದ್ರೆ ಅದೇ ಆತು ಮಲ್ಲ ಘಾತ ಆತ್ಮಿಸಿ ಪಂಪುದು ಅಂಚ ಆದ್ಬೋದು ಅಂದ ಪೋಯರ ಪಂಪಿನಿಂಚಿನ ಮುಡ ಅಡೆ ಮುಟ್ಟ ನಮ್ಮ ಭಾವಶೂನ್ಯತೆ ಬೈದನ ಪಂಪಿನ ಒಂಜಿ ಅನಿಸಿಕೆ ಒಂದು ಎನ್ನ ಸೈಡದ ಅನಿಸಿಕೆ ಅಣ್ಣ ಏಪ ಮುಟ್ಟ ನಮ್ಮ ಆರೇನು ಎನ್ನುವನ ಏಪ ಅವಲ ಏತು ತುರ್ತಾದ ಎನ್ನುವನ ಕೆಲವು ಸರ್ತಿ ಒಂಜಿ ವ್ಯಕ್ತಿ ಎತ್ತೋ ಸಮಯದ ಬೊಕ್ಕ ನಮ್ಮ ದಾದನೊಂಜಿ ಸಭೆ ಮಾಡ್ಕೊನಿಕ್ಲ ಆ ಕೈತೊಂಡು ಪುನಚ ಮಾಡ್ಕೊನಿಕ್ಲ ಭಾರಿ ವಿಶೇಷమైన ಒಂಜಿ ನೆನಪು ಚಂದ್ರಕಲಾನಂದ ಅವರ ಮುರಳಿ ಮೂರು ಡಾಕ್ಟರ್ ವಾಮನಂದ ಅವರ ಸರ್ನ ಅಂತಿಮ ದರ್ಶನದ್ದು ಅವರ ದೇಹ ಬಂದಾಗ ಆ ಒಂಜಿ ಪಾತ್ರ ಭಾರಿ ಮನಸ್ಸು ಉಲಾಯದ ಪಂಡೆ ಹಿಂಗೆ ಅಪಗ ಕಣ್ಣಿಗೆ ನೀರು ಬತ್ತು ನಿಂತೆಲ್ಲ ನೆನಪವನ್ನು ದಾದ ಬಂಡ ಬಹುಶಃ ಡಾಕ್ಟರ್ ವಾಮನಂದ ಅವರಿಗೆ ದಾದ ಮನಸ್ಸದ ಅವ್ರನ್ನ ಆತ್ಮಗೆ ದಾದ ಆಸೆತನು ಬಂಡ ಎನ್ನ ಅಂತಿಮ ದರ್ಶನದ ದಿನನೇ ಯಾನು ಅಧ್ಯಕ್ಷತೆ ಮಂತಿನಂಚಿನ ತುಳು ಅಕಾಡೆಮಿಡಿ ಎನ್ನ ಮುಖ್ಯದಕ್ಕಲು ಮಾತ ಸೇರೋಡು ಅಕ್ಲು ಯಾನು ಇಜ್ಜಂದಿನ ಪೊರ್ತದ ಬರ್ತಿದೆ ನಾನು ತೂಡು ಪಂಪಿನ ಆಸೆ ಬಹುಶಃ ಅರೆಗೆ ಇತ್ತಿದ್ದು ಐಕ ತಕ್ಕ ಪ್ರಶಸ್ತಿ ಕೊರ್ಪಿನ ದಿನನೇ ಅದನ್ನ ಮರಣ ಒಂಜಿ ಕಾಕತಾಳಿಯ ಆನಿ ತುಳು ಅಕಾಡೆಮಿಡ್ ಅವ್ರ ಅಂತಿಮ ದರ್ಶನ ವ್ಯವಸ್ಥೆ ಮಂತ ಕೂರಿನ ಒಂಜಿ ಮಲ್ಲಾದಿಗೆ ಒಂಜಿ ಭಾರಿ ವಿಶೇಷ ತಾರ್ನಾಕರೆ ಅವರನ್ನ ಎಡ್ಡೆ ಮನಸ್ಸು ಬೇಕಾದ್ರೆ ಮಾತೆಲ್ಲ ಪೊರ್ತುಡು ಸೇರ್ನಂಚಿನ ಆ ಪ್ರಶಸ್ತಿ ಪ್ರಧಾನ ಸಮಾರಂಭದ ದಾಲ್ ಅಂಚಿಂಚಿ ಮಲ್ಪದೆ ಅವರಿಗೆ ನಮ್ಮ ಕೂರ್ನಂಚಿನ ಒಂಜಿ ಭಾರಿ ಮಲ್ಲ ಗೌರವ ದಯಪಡ ಆರೊಂಜಿ ಮುಲ್ಪದ ಒಂಜಿ ಅಧ್ಯಕ್ಷರಾದ ಈ ಸವಿನೆನಪು ತುಳು ಅಕಾಡೆಮಿದ ಈ ಒಂಜಿ ಚಾವಡಿ ಡ್ಯೂಟಿ ಉಂಡು ಪಂಪಿನವು ಬಹುಶಃ ನಮಗೆ ನೆನಪು ಮಾಡ್ಕೊಂಡಂಚಿನ ಒಂದು ವಿಷಯ ಪಂದ್ಯ ಆದರೆ ಎನ್ನದು ಪನೊಂದಿದೆ ಮೆಕ್ಸಿಕೋ ದೇಶ ಒಂಜಿ ಮರಣದ ಒಂಜಿ ಆಚರಣೆ ಉಂಟು ಪಂಡ ಒಂಜಿ ಸೆಲೆಬ್ರೇಷನ್ ಆಫ್ ಡೆತ್ ಅಂತ ಪಂಪಿರಗಳು ಪ್ರತಿ ವರ್ಷ ಮಲ್ಪೇರು ಅವು ನಮ್ಮಿಟ್ಟು ಈ ಎಡೆ ದೀಪಿಲಕ್ಕನ ಯೋಜನ ನಮ್ಮ ಹಿರಿಯಕ್ಕನ ಎನ್ನು ಲಕ್ಕನ ಆಗ ಒಂದು ನಂಬಿಕೆ ದಾದ ಬಂಡ ಇತ್ತೆ ಅಜ್ಜಿಯರು ಬಿಜ್ಜಿಯರು ಅರಮಿತ್ತು ಏರ್ಮಿತ್ತು ಅಕ್ಕಲು ಆ ಒಂಜಿ ವಾರ ಅಕ್ಕಲಡೆ ಇತ್ತಿನ ಪಂಡ ಅಕ್ಕಲ್ನ ಫೋಟೋ ಏರು ಸುರುಕು ಕುಟುಂಬದ ಏರು ಸುರುಕು ಇತ್ತೀರ ಅಕ್ಕನ ಫೋಟೋ ಹೊಡೆದ ಪತ್ತಿನ ಐತರ ಬೊಕ್ಕದ ಏರ್ನ ಫೋಟೋ ಅಪ್ಪ ಮನಕನ ಅಂಚ ಫೋಟೋನು ಒಂಜಿ ಮಲ್ಲ ಗೋಪುರದಲ್ಲ ಕಡೆ ಮಂತರು ಆ ನೆಟ್ಲಿಗೆ ಬಡಿತಿನ ಚಿನ್ನ ಮೋಕೆದ ತಿಂಡಿ ತಿನಸು ಮತ್ತೆ ಎದುರುದು ಕ್ಯಾಂಡಲ್ ತೀರ ಮತ್ತೆ ಸೆಲೆಬ್ರೇಷನ್ ಮಾಡ್ತೇವೆ ಅದೊಂದು ನಂಬಿಕೆ ದಾದ ಬಂಡ ಇದು ನಮ್ಮ ಇತ್ತೆ ಸೈತ ಪುಂಡಲ ಆತ್ಮ ಜೀವಂತವಾದ ಉಪ್ಪನ್ನು ಬರ್ಪಿಸಿದ ಪಾತ್ರದೊಟ್ಟಿಗೆ ಆತ್ಮ ಏಪಮುಟ್ಟ ಜೀವಂತ ಉಪ್ಪನ್ನು ಬಂಡ ಅಕ್ಕನ ಕುಟುಂಬದಕ್ಕಲು ಅಕ್ಕನ ಫೋಟೋನು ತೂಪಿನ ಪಣ ಆ ನೆನಪು ಯಾಪ ಕುಟುಂಬದ ಮಾತೆರೆಗಳು ಉಪ್ಪಣ್ಣ ಆತನಟ ಆತ್ಮ ಜೀವಂತವಾದ ಉಪ್ಪನ್ನು ಪಂಪಿನ ಅವನಿಗೆ ರಿಚುವಲ್ ನಂಬಿಕೆ ಏಪ ಫೋಟೋ ಕ್ಲಿಯರ್ ತಿಕ್ಕುಚಿದುಲೆ ಪಣ ಇತ್ತ ನಮ್ಮ ಏರ್ನ ಫೋಟೋ ಹೆಂಗ್ ಗೊತ್ತು ಜಿಂಕೆ ಎನ್ನ ಅಜ್ಜನ ಫೋಟೋ ಈಗ ತೂತಿನ ನೆನಪಿಚ್ಚಿ ಆ ಫೋಟೋ ಇಜ್ಜಿ ಬಂದ ಅಡೆಗೆ ಆತ್ಮಗಳ ಮರಣ ಪಂಪಿನ ಒಂಜಿ ಕಲ್ಪನೆ ಒಂಜಿ ಅಕ್ಕನ ಒಂಜಿ
आणि ಬಲವಾಯಿನಂಚಿನ ನಂಬಿಕೆ ದಾದ ಬಂಡ ಡಾಕ್ಟರ್ ವಾಮನಂದಾವರ್ ಚಿರಂಜೀವಿ ಆಗುತ್ತೆ ಆ ನಂಬಿಕೆದ ಆಧಾರ ರೀತಿ ನಮ್ಮ ಪಾತ್ರನ ಬಂದಂಡ 6 ಬರೆತಿನ ಥೀಸಿಸ್ ಕೋಟಿ ಚೆನ್ನೈನ ಬಗ್ಗೆ 6 ಬರೆತಿನ ಕವನ ರಾಮದಾಸ್ ಮನ್ಪಿನ ಒಂಜಿ ಪುಷ್ಕಲ್ ತೋರಿಸಿ ಮೇರೆ ಪದ್ಯ ಪನ್ನಗ ಆ ಪದ್ಯ ನಾನು ಏತೋ ಶತಮಾನದ ಮೂಲಕ ಅವು ಪದ್ಯ ಜೀವಂತವಾದಪ್ಪುಂಡು ಆರ ಬೆರೆತಿನ ವಿಚಾರ ಜೀವಂತವಾದಪ್ಪುಂಡು ಬಹುಶಃ ಆ ಮಟ್ಟಡು ನಮ್ಮ ಅರಿನ ನೆನಪಿನ ಕೆಲಸ ಮಾತಿಲ್ಲ ಸಾಹಿತ್ಯ ಪ್ರಜ್ಞಾಕನಗಳು ಮಾತ್ರ ಅದನ್ನು ಮಲ್ಪರ ಸಾಧ್ಯ ಏಪಮುಟ್ಟ ನಮ್ಮ ವಾಮನಂದ ಅವ್ರನ್ನ ರಚನೆ ಅವ್ರನ್ನ ಕೃತಿ ಅವ್ರನ್ನ ಸಾಹಿತ್ಯಲೇನು ಅವ್ರನ್ನ ಪದ್ಯಲೇನು ನಮ್ಮ ಏಪಮುಟ್ಟ ನೆನಪದೀಪ ಆತನೇ ತಾರೆ ಚಿರಂಜೀವಿಯಾದೇ ಯಾನಂಜಿ ಜಾದೂಗಾರ ದೇಪಲು ಪಂಡ್ರೆವು ಇಹಲೋಕದಿಂದ ಮಾಯವಾಗಿದ್ದರೂ ಕೂಡ ನಮ್ಮ ಮನಸ್ಸಿನ ಒಳಗಿನ ಆ ಒಂದು ಕಲ್ಪನಾ ಲೋಕದಲ್ಲಿ ನೀವು ಯಾವತ್ತೂ ಜೀವಂತವಾಗಿ ಇರ್ತೀರಿ ಪಂಪಿನವೇ ನನ್ನ ನಂಬಿಕೆ ಅಷ್ಟೇ ಡಾಕ್ಟರ್ ನಂದಾವರ ಯಾನು ಎನ್ನ ವಿಸ್ಮಯ ರಾಷ್ಟ್ರೀಯ ಜಾದು ತಂಡದ ವತಿಯದು ಶ್ರದ್ಧಾಂಜಲಿಯನ್ನು ಕೂಡ ಬಯಕೊಂಡಿಲ್ಲ ಆಯಿತು ಒಂಜಿ ಕಾರಣವನ್ನು ದಾದಪಂಡ ಯಾನು ಯಾಪ ಜಾದು ಶುರು ಮಾಡ್ತಾರೆ ಸುಮಾರು 35 ವರ್ಷದ ದುಂದು ವಿವೇಕ್ ರೈಟ್ಲ ಮಾತೆಲ್ಲ ತೂತಬೇಕು ಮಾತು ಹಿರೇಕ್ಲ ಮಾತು ತೂತಿನಕ್ಕೆ ಆ ಆನೆದ ದಿನೋಡು ಸುರುವುದು ಎಲ್ಲೇ ಮಟ್ಟಡಂಜಿ ಜಾದು ಮಾಡ್ಕೊಂಡು ದಿನ ಅದನ್ನು ಇಲ್ಲಡ್ಲೇನು ಜಾದು ಮಾಡ್ತಾರೆ ಕ್ಲೋಸ್ ಅಪ್ ಮ್ಯಾಜಿಕ್ ಅಂತ ಅಲ್ಪಡದ ಪತ್ತಿನ ಅದಕ್ಕೆ ಎನ್ನ ಮಿತ್ತ ಬಾರಿ ಮಲ್ಲ ನಂಬಿಕೆ ದಾದ ಮಾಡಿ ಜವಣ ದಾದ ಸಾಧನ ಮಲ್ಪೆ ಪಂಪಿನ ನಂಬಿಕೆ ಅರೆಗ್ಲ ಇಲ್ಲದಕ್ಕೆ ಇಲ್ಲಿರ್ತಾನೆ ಆ ನೀಡಿದಾರು ತನು ಮನ ಧನ ನೆನಪಿದಿಲ್ಲ ಕೊಡೋದು ಸತಿ ಬಂದಿಲ್ಲ ತನು ಮನ ಧನ ಈ ಮೂಜಿ ರೀತಿ ಇಲ್ಲ ಈಗ ಕಂಡನ್ನು ಬುಳಪೇರೆ ಅದನ್ನ ಕೊಡುಗೆಯನ್ನು ಕೊಡ್ತೇವೆ ಒಂಜಿ ಜವಣಗೆ ಆ ರೀತಿ ಕೊಡುಗೆ ಕೊಪ್ಪಿನವು ಅವು ಏಪಲ್ಲ ಚಿರಸ್ಥಾಯಿ ನೆನಪುದೀಪಿನ ಅಂಚಾದ ಈ ಸಂದರ್ಭದಲ್ಲಿ ಎನ್ನ ಕುದ್ರೋಳಿ ಗಣೇಶ್ ಎನ್ನ ವತಿಯು ಎನ್ನ ವಿಸ್ಮಯ ರಾಷ್ಟ್ರೀಯ ಜಾದು ತಂಡದ ವತಿಯು ಪಿರಪ್ಪ ಮೋಕೆದ ಸೊಲ್ಮೆಲ್ಲ ಸಂದಾಯ ಬಂತದ್ದು ಡಾಕ್ಟರ್ ನಂದಾವರ್ ಸರ್ ಅರೆನ ಇಂಕಿ ತೂತಿನಿ ಇಂಕ್ಲ ಕಲ್ಪಾಟಿಕೆದ ಪುತ್ತದು ಗೋವಿಂದಾಸ್ ಕಾಲೇಜಿಗೆ ಓದಿನಾಗ ಶಿಖರೆಡ್ಡಿ ಸರ್ ಬುಕ್ಕ ನಂದಾವರ್ ಸರ್ ಕುಲು ಒಟ್ಟುಗು ಪುಸ್ತಕ ಪ್ರಕಟಣೆ ಪುಸ್ತಕ ಮಾರಾಟದ ಆ ಪುತ್ತದು ತುತ್ತು ಆಯ್ತ ಒಟ್ಟುಗು ಕರಾವಳಿದ ಲೇಖಕಿಯರ ಸಂಘಕ್ಕೆ ಬಂದಾಗ ಆ ಸಂಘದ ಒಂಜಿ ಚಂದ್ರಕಲಾ ಎಂಚ ಒಂಜಿ ಬೆರಿಮುಲ್ಲಾದಿತ್ತರ ಒಂಜಿ ತಮೇರಿ ಆದ ಎತ್ತಿನಾಗ ನಂದಾವರ್ ಸರ್ പക്ഷെ ಆ ನೆಂಪು ಎಂಕ್ಲೆಗೆ ಏಪಲ ಒಪ್ಪುನ പക്ഷെ ಎಂಕ್ಲಂಚಿನ ಎಲ್ಲಕ್ಲೇನು ಗುರ್ತಿಸಾದ ಬೂಕು ಪ್ರಕಟ ಆನಾಗ ಐಕ್ ಬೆರಿಸ್ಥಾಯ ಉಂಟುದು ಆ ಮೂಲಕ ಎಲ್ಲಕ್ಲೇನು ಮಲ್ಲ ಮಲ್ಪುನ ಬೇಲೆನ ಪಡ ಬುಲೆಪಾವನ ಬೇಲೆನ ಇದೊಂದು ಪನ್ನಂಚನೆ ಮಾತಾಡ പക്ഷെ ಬೆಕ್ಕಿನ ಪಾಡ್ದಿನ ಡೋಲು ಕೈಟಿ ಪಟ್ಟದಿನ ಕೋಲು ಅವು ಏಪಲ ನಿರಂತರವಾದ ಬುಟ್ಟೊಂದೇ ಉಟ್ಕೊಂಡು ಐದು ಒಟ್ಟಿಗೂ ಲೇಖಕಿಯರ ಸಂಘ ಕರಾವಳಿ ಲೇಖಕಿಯರ ಸಂಘದ ಬುಲೆಟ್ ಚಿಲ್ಡನ ದಪಂಡ ಸ್ವಂತ ಕಟ್ಟಡದ ಅಂತಿನ ಪೊರ್ತುಡು ಅಕಲ್ನ ಇಲ್ಲಡು ಅಕಲ ಚಂದ್ರಕಲಾ ಮೇಡಮ್ನ ಕಾಲೇಜಿದು ಐತ ಕಾರ್ಯಕ್ರಮಲು ಆಯರೆ ಐಕ್ ಕರಣೀಕರ್ತೆರಾದಿನ ಕುಲು ಉಷ ಕಡಲ ತಡಿಟ್ಟು ಒಂಜಿ ಸಾಹಿತ್ಯ ಲೋಕದ ಇನೇ ಪಕ್ಕಿರು ಓಮನ್ ನಂದವರ ಮುಖ ಚಂದ್ರಕಲಾ ನಂದವರ ಆ ಇನೇ ಪಕ್ಕಿಲು ಏಪಲ ಒಂಜೇ ಅದೊಟ್ಟು ಬಹುಶಃ ನಂದವರ್ ಸರ್ನು ಎಂಚ ನೆನಪು ಮಲ್ಪಲಿ ಪಂಡ ಆನ ಸರಳತೆ ಆನ ಸಜ್ಜನಿಕೆ ಐತೊಟ್ಟುಗು 2013 ವಿಶ್ವತೋಡು ಸಮ್ಮೇಳನ ನಡೆದಿನ ಪೊರ್ತುಡು ಇದೊತ್ತಿಗೆ ಪನ್ನಂಚಿನ 51 ಬೂಕ್ಲಿನ ಪ್ರಕಟ ಮಂದಿನ ಸಂಪಾದನೆ ಮಂದಿನ ಕೆಲಸ ಮಾತ್ರ ಕೈನು ಅವು ಸಮ್ಮೇಳನ ಆಯಿ ಬಕ್ಕ ಪುಸ್ತಕಲೇನು ಮಾರಾಟದ ಮಲ್ಪುನ ಬೇಲೆನ್ನ ಆರು ಕಾಲೇಜ್ಗೆ ಪೋದು ಐನು ಜನಕ್ಲೇಗ ಮುಟ್ಟಾವನ ಬೇಲೆನ್ ಮಾಡ್ತಿದ್ದೆ ಬಹುಶಃ ಈ ಕೆಲಸ ಅವು ஒரு ಸಾಮಾನ್ಯ ನರ್ಮನಿಗೆ ಆಪನ ಹೊತ್ತು ಪಂಡ ಅಂಚಿನ ಮಂಜಿ ಮಲ್ಲ ಬೇಲೆನ್ ಆರು ಮಾಡ್ತಿದ್ದೇವೆ ಅರೆಗೂ ತರೆ ತಕ್ಕಾದು ಸೊಲ್ಮೆ ಸಂತಾದು ಎನ್ನ ರೆಡ್ಡು ನುಡಿ ಬರ್ಪನು ನಂದವರ್ ಸರ್ನ ಹೆಚ್ಚು ಪರಿಚಯ ಲೈಬ್ರರಿ ಅದು ಪೀಜಿಗೆ ಬರ್ಪನಕ ಕಾಣಬತ್ತಿಂದ ಅವನಿಗೆ ಹೊರಮಂಡಿ ಹೊತ್ತಿಂದ ಪದರಾಳಿ ಮಧ್ಯಾಹ್ನ ಹೊತ್ತಿನ ಬೈಯ ಹೊತ್ತ ಅದಕ್ಕೆ ಇತ್ತಿನ ಅದು PhD ಅಧ್ಯಯನ ಮಾಡ್ಕೊಂಡು ಅದಕ್ಕೆ ನೇರ ಸಂಬಂಧ ಆಗಿಬಿಟ್ಟು ಭಾರಿ ಚರ್ಚೆಗೆ ಅವರು ಆರಿಂದ ಚರ್ಚೆ ಮಾಡ್ಕೊಂಡು ವಿಶೇಷವಾಗಿ ಆಸೆ ಆಗ್ತದೆ ವಿಷಯ ಪಂಡರು ಅದು PhD ಅಧ್ಯಯನ ಬಗ್ಗೆ PhD ಅಧ್ಯಯನ ಪಂಡ ಇತ್ತೆ ಪುಸ್ತಕ ರಿವ್ಯೂ ಕೂಡ 150-200 ಪುಸ್ತಕಗಳು ಅದನ್ನ ವಿಶೇಷವಾಗಿ
ಆರು ಫೀಲ್ಡ್ ಸ್ಟಡಿ ಮಾಡ್ತಾರೆ ಒಂಜಿ ಬುಕ್ಕಿಂಗ್ ಯಾರನ್ನ ಸಂಗ್ರಹ ಎಂಚೆ ಗೊತ್ತುಕೊಂಡ ಆ ಸಂಗ್ರಹ ಹೊಂದಿಕೊಂಡ ಆರು ಇಕ್ಕಲ ಆ ಕಡೆವಡೆ ಇಕ್ಕಲು ಪರಗ ಬಂಡಾರು ಪೆರಡು ಇಕ್ಕಲು ಪರಗ ಇಕ್ಕಲ ಅವಧಿ ಪೋಲ್ ಅದಲ್ಲ 2 ವರ್ಷ ಇಟ್ಕೊಂಡು ಅದಕ್ಕೆ ಆರು ಮೇಡಮ್ ಸಂದಕಾಲ ನಂಬರ್ ಬಿಡ ಇಂಚಿಂಚ ಪುಸ್ತಕದಲ್ಲಿ ಅಕಾಡೆಮಿ ಪಾಠ ಆಯ್ತು ವಿಷಯ ಮೆನ್ಷನ್ ಮಾಡ್ತಾರೆ ಕಡೆ ಆಯ್ತು ಅನ್ಕೊಂಡಿದ್ದಲ್ಲ ಅವಧಿ ಇಜ್ಜಾನ ವ್ಯವಸ್ಥೆ ಮಾಡ್ತಾರೆ ಕೂಡಲೇ ಕಂಡೋಸ್ಬೇಕು ಪಂದು ಒಂದು ಸ್ಟಾಫ್ ಕೊಡ್ಬೇಕು ಅಂದ್ರೆ ಪ್ರಶಾಂತ್ ಲ್ಯಾನ್ ಹೋದು ರೆಡ್ಡಿ ದಿನ ಹೋಗ್ತಾ ರೆಡ್ಡಿ ದಿನ ಸೆಲೆಕ್ಟ್ ಮಾಡ್ತೀವಿ ವಿಶೇಷವಾಗಿ ಈಗ ಉದಾಹರಣೆಗಳನ್ನು ಈಗ ಲೈವ್ ಪರಗಳನ್ನು ಪುಸ್ತಕ ಸಂಗ್ರಹ ಮಾಡ್ತೀವಿ ಬೇಟೆಗೆ ಕಡೆಗೆ ಹೋಗ್ತೇವೆ ಅಲ್ಪ ಇದನ್ನ ಪುಸ್ತಕ ಸಂಗ್ರಹ ಮಾಡ್ತೀನಿ ಗೊತ್ತು ಅವು ಧರ್ಮದ ಸಂಗ್ರಹ ಮಾಡ್ತೀನಿ ಕಾಸು ಕಡೆಗೆ ಒಂದು ಲಕ್ಷಗಟ್ಟಲೆ ಪುಸ್ತಕ ಸಂಗ್ರಹ ಮಾಡಿಲ್ಲ ಹಂಗೆ ಅನ್ಕೊಂಡೆ ನಾನು ಬೇತಗೆ ದೀಪ ಸರಗಳು ಕುಡಿತೀನ ಇದು ತೂಲೆ ನನಗೆ ನಾನು ನೆಲಟ್ಕೊಂಡೆ ಪ್ರಶಾಂತ್ ಇಟ್ಕೊಂಡೆ ಆಗ ಒಂದು ಎಲ್ಲ ಸ್ಟೂಲ್ ಅಂತ ನೆಲಟ್ಕೊಂಡೆ ಒಂಜೆ ಪುಸ್ತಕ ಜಗತ್ತು ಪಾಡನು ಆಗ ಒಂದು ಬೋರ್ಡು ಇಂಕ ಒಂಜೆ ಅಧ್ಯಯನ ಮಾಡ್ತಾರೆ ಬೋರ್ಡು ಉಪ್ಪಡೆ ಅಂದರೆ ಅಂಚೆ ಮೇಡಮ್ ಸನ್ನೆ ಮಾಡ್ತಾರೆ ಹೇಳಿದ್ದಾರೆ ಮೇಡಮ್ ಸನ್ನೆ ಮಾಡ್ತಾರೆ ಅವರಿಗೆ ಅವ್ರನ್ನೇ ಬೋಡ್ತಾರೆ ಬೇರೆ ರೆಫರೆನ್ಸ್ ಬುಕ್ಸ್ ಉಂಡು ಅಂಚೆ ಕೊಡಲಿ ಅಂಚೆ ಆರು ಚಾಪರ್ಯಾಗ ಅದಕ್ಕೊಂಡ್ರೆ ಅದು ಕೂಡ ಇದು ಕಟ್ಟಿದ್ದು ಸ್ವಲ್ಪ ಯಾಕದಲ್ಲ ಅನ್ನೇ ಉನ್ಮನ್ಸಿ ಅದು ಅಡ್ಡಿಲ್ಲ ಮಾಡ್ತಾರೆ ಕೊನೆಯಲ್ಲೇ ಬಂದು ಇಟ್ಟಿದ್ದು ಆರು ಇನ್ನೊಂದು ಅಂಚ ಇಂಕಲು ಈಗ ಆಶ್ಚರ್ಯ ಪಂಡ ಸಂಗ್ರಹ ಮಾಡ್ಕೊಂಡಾಗ ಆದ್ರೆ ನಾವು PhD ಸಂಗ್ರಹ ಮಾಡಿದ್ನ ಇತ್ತೀಚೆಗೆ ರಡ್ಡರ ಸಾರ ಪುಸ್ತಕಗಳ ಕಾಲ ಇದ್ದಿದ್ದು ವಿಶೇಷವಾಗಿ ಓಲ್ಲ ಯಾನು ಈಚೆ ಲೈಬ್ರರಿ ಯಾನು ಸಂಗ್ರಹ ಮೆಂಟಲ್ ಲೈಬ್ರರಿ ಆಡು ಬೇತೆ ಲೈಬ್ರರಿ ಹೋಗ್ತಾ ಆತ ಕ್ಷೇತ್ರ ಪರಿಚಯದ ಪುಸ್ತಕ ಒಳ್ಳೆ ಇತ್ತು ಅವ್ರ ಕಲೆಕ್ಷನ್ ಇತ್ತು ಕ್ಷೇತ್ರ ಪರಿಚಯದ ಅಧ್ಯಯನ ಮಾಡ್ಕೊಂಡಾಗ ಸುಮಾರು ಪುಸ್ತಕಗಳು ಹಾಕೊಂಡು ಅವತ್ತಲ್ಲಿ ಉಪಂಜಿ ಹೊಂದಾಣೆ ಮಾಲಿಂದ ಹೊಂದಾಣೆ ಮಾಲಿ ಸಣ್ಣ 250 ಪುಸ್ತಕ 150 ಎಬಾವ್ ಪುಸ್ತಕ ಆ ಸಂಘ 60 ಸಂಘಗಳು ಅವತ್ತಂದರೆ ಸ್ಮರಣ ಸಂಚಿಕೆ ಮಾಡ್ಬೋದು ಶಾಲೆ ಮುಖ ಹೆಚ್ಚು ಸಂಘ ಸಂಸ್ಥೆ ದೇವಸ್ಥಾನ ಬೇರೆ ಬೇರೆ ದೇವಸ್ಥಾನ ಹೆಚ್ಚು ಭೂತಾರಾಧನೆಗೆ ಸಂಬಂಧಪಟ್ಟ ದಯಮಲ್ ತೆರ್ಕೊಂಡ ಅದನ್ನ ಅಧ್ಯಯನ ಓಲ್ಡ್ ಲಿಟ್ರೇಚರ್ ನಾನು ಒಟ್ಟು ಮಾಡ್ಬೋದು ಅದು ಬಣ್ಣ ಸ್ಮರಣ ಸಂಚಿಕೆ ಓಲ್ ತೆಗ್ದು ಅದು ಸಂಗ್ರಹ ಮಾಡಿದ್ದಾರೆ ಇಂಥ ಸಂಗ್ರಹ ಮಾಡಿದ್ರೆ ಅವ್ರು ಗೊತ್ತೇಚ್ಚು ಇದಕೊಂಡ ಸಮಗ್ರ ಸಂಗ್ರಹ ಇತ್ಯಾನ ಏನು ಇತ್ಯಾದ ಅದನ್ನ ಪುದಾರಂಗ ದಾಲ ಮಲ್ಪಡು ಬಂದಿಲ್ಲ ಅದನ್ನ ಕೊಡುಗೆ ಪುಸ್ತಕದ ಕೊಡುಗೆದ ಬಗ್ಗೆನೇ ಒಂದು MA ಥೀಸಿಸ್ ಮಾಡ್ತಾರೆ ಆತ ವಿಷಯ ಉಂಟಾಯ್ತು ಒಂದೇ ಸ್ಮರಣ ಸಂಚಿಕೆ ಒಂದು ಮಲ್ಲ ಸಂಗ್ರಹ ಒಂದು ಕಪಡ ಫುಲ್ ಆಟ ಬೊಕ್ಕ ರಡ್ಡದ ಸಾರ ಪುಸ್ತಕ ಮಾಡ್ತಾರೆ ರಡ್ಡು ಟೆಂಪೋಡು ರಡ್ಡು ದಿನ ಕೊಡ್ತಾ ಇಂಕಲಿಗೆ ಒಣಸು ಚಹಾ ತಿಂಡಿ ಕೊಡ್ತಾರೆ ಅದೇ ಈಗ ಪೊಪ್ಪಿನ ಬಿಡ್ತೀವಿ ಫ್ರೂಟ್ ಇರ್ತದೆ ಅಂತ ಟೆಂಪ ಫೋನ್ ಹೋಗ್ತದೆ ಈಗ ಪಂಡಿತ ಟೆಂಪಡು ಅದು ಎಂಕಲ್ಲ ಅವಧಿ ಆದಿತ್ತನಲ್ಲ ಎಂಕಲ್ ಹೋದ ಪುಸ್ತಕ ಬುಂಡ ಫೋನ್ ಪಡ್ಕೊಂಡು ಇನ್ಸಿಡೆಂಟ್ಲ ಅದನ್ನು ಪತಂದು ಹೋಯ್ತು ಬುಕ್ಕಲ್ಲಿ ಈ ವಿಷಯ ಪಡಿದ ಮಾಡಿ ನಾನು ಬೆಂಗಳೂರಲ್ಲಿ ಇದೆಲ್ಲ ಕಾಲೇಜ್ ಪ್ರೊಫೆಸರ್ ಆಗಿರ್ತಾನೆ ಡಾಕ್ಟರ್ ವಾರ್ಡನ್ ಶಿಬಿಗೆ ಅಂತ ಫೋನ್ ಮಾಡ್ತಾರೆ ಅವರು ನಿಮಗೆ ಗೊತ್ತುಂಟು ಅದು ನಮ್ಮ ಆತ್ಮೀಯರು ನಮ್ಮದು ಅವರ ಮನೆಯಲ್ಲಿ ಇದ್ದೇನೆ ನಾನು ಇಲ್ಲಡೆ ತಗೊಂಡು ಅವರು ನಾನು ಮನೆ ಒಕ್ಕಲು ಮಾಡುವಾಗ ನನ್ನ ಮನೆ ಕಟ್ಟುತ್ತಾ ಇರೋ ಬೆಂಗಳೂರಲ್ಲಿ ಹೆಸರು ಸೂಚಿಸಬೇಕು ಕಂಡೆ ಆದರೆ ಅದು ಪುದರ್ ಸೂಚಿ ಇತರ ಮಿತ್ರನ ಇಲ್ಲದ ಪುದರ್ ಬೆಂಗಳೂರು అయితే ಇಲ್ಲದ ಪುದರ್ ಪೊರ್ಲು ಆರು ಪೊತ್ತಿನ ಪೊರ್ಲು ಆ ಪೊರ್ಲದ ಪುದರ್ ಸೂಚನೆ ಮಾಡ್ತೀನಿ ಒಂದು ಕವನ ಬರೀ ಕಂಡುಬಿಡ್ತಾರೆ ಆ ಕವನ ಈಗ ಇಲ್ಲ ಇತ್ತಿದ್ದನ್ನು ನಾನು ಕಳಿಸಿದ್ದೆ ಅದು ಅವರ ಮೇಡಮ್ ಹೇಳಿದ್ದು ಬಂದಿದೆ ಒಂದು ವಿಶೇಷ ಮುಖ್ಯ ನಾನು ಅಧ್ಯಯನ ಮಾಡ್ತೀನಿ ಕೋಟಿಚನ್ನ ಥೀಸಿಸ್ ಮಾಡ್ಕೊಂಡು ಸಂಗ್ರಹ ಮಾಡ್ತೀನಿ ಆದಾಗ ಆಕೆ 7 ಪಠ್ಯದ ಸಮಗ್ರ ಆಯ್ತಿನ 7 ಪಠ್ಯ ಭಾಷೆ ಮಿಷನ್ದ ಮೆಂಡರ್ನ ಮತ್ತು AC ಬರ್ನರ್ನ ಅತ್ತಂದರೆ ಇಂಡಿಯಾ ಆಫೀಸ್ ಲೈಬ್ರರಿ ಪುಸ್ತಕ ಸಂಗ್ರಹ ಮಾಡಿದೆ AC ಬರ್ನರ್ನ ಪುಸ್ತಕ ತುಳುನಾಡು ಓಲೆತ್ತಿತ್ತು AC ಬರ್ನರ್ನ ಒರಿಜಿನಲ್ ಅಂತ ಇಂಡಿಯನ್ ಆಂಟಿಕ್ ಪುಸ್ತಕ ಸಂಗ್ರಹ ಇತ್ತಿದ್ದೆ ಅವರಿಗೆ ಸಂಗ್ರಹ ಮಾಡಿದ್ದಾರೆ ಹೆಚ್ಚಿನಂಶ ವಿವೇಕರಾಯನ ಕೈವಾಡ ಉಪ್ಪರ ಇವು ಇಜ್ಜನ ಆರೈಕೆ ಸಂಗ್ರಹ ಮಾಡಿದ್ರೆ ಗೊತ್ತಿದ್ದೆ ಅವರಿಗೆ ಒಂದೇ ಕಾಪಿ ಲೈಬ್ರರಿ ಒಂದೇ ಎಂಗಲ ಲೈಬ್ರರಿ ಕೊಟ್ಟು ಒಂದೇ ಕಾಪಿ ಅನ್ಕೊಂಡು ಅವತ್ತಂದರೆ ಈ ಕೋಟಿ ಚೆನ್ನೈ ಮಂದಿನ ಸಂಗ್ರಹ ಹೃದಯ ದೇಶದ ಬೊಕ್ಕ AC ಬರ್ನೆಲ್ನ ಆಯ್ತು 4 ವರ್ಷ ಕೋಟಿ ಚೆನ್ನೈ ವರ್ಷ ನನಗೆ ಓದೋದು ಅವ್ನು ಮೆನ್ಷನ್ ಮಾಡಿದ್ದೇವೆ ಥೀಸಿಸ್ 7 ವರ್ಷ ಅಂದರೆ ಬ್ಲಾಕ್ ಮಾಡೋದು ದೇವಿ ಬೇದಿದ್ದು ಇಲ್ಲದ್ದು ಹೋಪಿನ ಇಲ್ಲದ ಸೈತ ಆಯ್ತು ವರ್ಷ ಬೇರೆ ಬೇಯ್ತದೆ ಎರಡು ಪುಸ್ತಕ ತೂಲೆ ಆಯ್ತು ವರ್ಷಗಳು
ಮಾತ್ರ ನಾವು ಇಂಗ್ಲೀಷ್ ಉಂಟು ಅದನ್ನು ಅಧ್ಯಯನ ಮಾಡ್ತೀನಿ ಏರ್ಲೈನ್ಸ್ ನಾನು ಏತೋ ಹೆಚ್ಚಿನ ಕೋಟಿ ಜನ ವರ್ಷ ನಾನು ಸ್ಟಡಿ ಮಾಡ್ತೀನಿ ನಾನು ಬುಕ್ ನಾನು ಪನ್ನಡ ಬಂದು ಇತ್ತಲ್ಲ ಇಲ್ಲಿ ನಾಳೆ ತಿಂಗಳಲ್ಲಿ ಆ ಪುಸ್ತಕ ಬೆಲೆ ಬರ್ಕೊಂಡು ನಾನು ಭಾಷೆ ಮಿಷನ್ ಟಿಪ್ಪಣಿಗಳು ಬಂದು ಪ್ರಕಟ ಮಾಡಿದ್ರು ಅಕಾಡೆಮಿಯಲ್ಲಿ ಪ್ರಕಟ ಮಾಡಿದ್ರು ಇತ್ತೆ ಕೋಟಿ ಜನ ಈ ಥರ ಪ್ರಕಟ ಅವನೇ ತುಳು ವರ್ಷನ್ ಬರೋದು ಐತೆ ಅರಡ ನಾನು ಅದ ಮೂಲ ಅನ್ಕೋತೇನೆ ಅದ ಇಲ್ಲಿಡ್ಕೊನೆಗ ಅಡುಗೆ ಅವತಾರ ಪೋಡ್ದುಂಬೆ ಮೂಲ ಇಲ್ಲಿಡ್ಬೋದು ಅದನ್ನ ಮೇಡಮ್ ಮಾಡೋದು ಅದು ಓದಿದ್ಕೊಂಡೆ ಅದು ತರಹಡೆ ಮಲ್ಪಲ್ಲಿಂದ ಬಗ್ಗೆ ಮೇಡಮ್ ಉಂಟು ಅದನ್ನ ಭಾಷೆ ಬರುತ್ತೆ ಸರಿ ಉಂಟಾಗ ನಾವು ಕೆಲವು ಅದನ್ನ ಒಬ್ಬ ಇದರಿಗಾಗ ತುಳು ಸಾಹಿತ್ಯ ಚರಿತ್ರೆ ಒಂದು ಸಮಗ್ರ ಸಾಹಿತ್ಯ ಮಾಹಿತಿ ಕೋಶ ಬರೀತಾರೆ ಒಂದು ಅವತ್ತ ಮುಗಿತದೆ ಮಾಜಂದಿ ನೀನೆ ಭೌತಿಕವಾದ ನಮ್ಮ ಇದರ ಅರಿತೀರ ಅಂಡ ದೇಹ ದಾನ ಮಾಡಿದೆ ಕಾರಣ ಬೇರೆ ಬೇರೆ ರೀತಿಯಲ್ಲಿ ನಾವು ಮಂತ್ಕೊಂಡು ನಿರೀಕ್ಷಿತ ಪಂಡಿತ ಪರಂಪರೆನ ನಮ್ಮ ಕರೆಯುಂಡ ಬಹುಶಃ ತಲೆಮಾರನು ಕ್ವೀನಂಚಿನ ವಿವೇಕ ನಮ್ಮ ನಡುವೆ ನಮ್ಮ ಭಾಗ್ಯವು ಕೈಯಾರದಾರು ಏರಿಯಾದಾರು ಪರತಾಡಿ ಅಮೃತರು ಪಂಚತಾಯರು ಇಂಚ ಒಂದು ಪರಂಪರೆ ಅವನ್ನ ಬದಲು ವ್ಯವಸ್ಥೆ ಇಚ್ಚಿ ನಮ್ಮ ನಡುಡು ಸಾಮಾನ್ಯದ ಸಾಮ್ಯ ಇತ್ತನಾದ್ರೆ ನಂದವರು ಬಹುಶಃ ಸ್ವಲ್ಪ ಕೊಂಜೆಟ್ಟು ತೋಜು SR ಹೆಗ್ಡೆರು ತಿಳ್ಕೊಡೋದ ಸ್ಥಾಪಕರಾದ ಕೊನೆಗ ಅಪ್ಪಗ ಹಿಂಗೆಲ್ಲ ಸಂಬಂಧ ರೆಸಿಮೆಂಟಲ್ಲಿತ್ತು ತುಳುಗುಟ್ಟೋಡು ಸ್ವಲ್ಪ ಕೊಂಜೆಟ್ಟು ಮುಳುಕಿಡೊಂಜಿ ಅಮೃತೇರ್ನ ಗುರುಕಾರ್ಬಡೆ ಸಮ್ಮೇಳನ ನಾನು ಕವಿಗೋಷ್ಠಿದ ಗುರುಕಾರ್ರು ಕೈಯಾರ ಕಿಂಜನ್ ರೈತು ನಂದಾவது ಮೂಡು ಬೆಳ್ಳೆ ಯಾನ್ ಅವಾಗ ಕವಿತೆ ಓದಿಲ್ಲ ಕವಿಗೋಷ್ಠಿ 5 ಬುಕ್ಕದ ಒಂದು ಸುದೀರ್ಘವಾದ ಸಂಬಂಧ ಮುರಾಣಿ ಈ ಕಡೆ ಪ್ರೊಫೆಸರ್ ನೆನಪು ಅಂದರು ಅವತ್ತಾರು ತಾಳ ಮತ್ತು ಗಾರಿ ಬಿಡೋದೇ ಗುರುವಂತೆ ಜೋಶಿಯರು ಯಾನ್ ಕೆ ಭಟ್ರು ನಿಜ ಅದು ಎದುರು ಬಂದದ್ದು ಕೂರುದು ಕೇಳಿ ಮತ್ತು ಭೀಷ್ಮಾವಿದ ತಾಳ ಮೊದಲೇ ಎದುರು ಮಾತು ಹೆಚ್ಚಿನ ನೃತ್ಯ ಪುನರ್ದರ್ಶನ ನೃತ್ಯ ಹಾಗೆ ಇದು ಚಂದ್ರಕಲಾ ಪ್ಯಾನಲ್ ಎತ್ತದೆ ಗೊತ್ತಾಯ್ತು ಅಂತ ಕೇಳಿದೆ ಕೊಕ್ಕೊಳ್ಳಿ ಅವಾಗ ನನ್ನ ನೆನಪು ಮುಳ್ಳೈದು ನೆನಪಂಚನೆ ಇತ್ತು ಅರ್ಥ ಚೆನ್ನೈದು ಗುಳ್ಳಿಗ ಬಗ್ಗೆ ಪ್ರೊಫೆಸರ್ ಪಂಡಿತ್ ಅದನ್ನೊಟ್ಟಿಗೆ ಪ್ರಯಾಣ ಮಾಡ್ಬಿಡ ಮಲ್ಲ ಸಂಗತಿ ಅಂಚನೆ ಡೆಲ್ಲಿಡ್ ತುಳಿತ ಬಲ್ಪ ಅಂದರು ಅವು ಆರ್ನ ಅಕಾಡೆಮಿದ ಗುರುಕಾರ್ಮಿಕ ಸಮಯ ನಿಯೋಗಗೊಂಡು ಆ ನಿಯೋಗ ಇಂಕ್ಲೂಡ್ ಇತ್ತ ಕೋಟಿ ಜನ ಆಟ ಒಂಜಿ ಟೀಮ್ ಎಂಕೆಲ್ಲ ಓದಿತ್ತು ಇಡೀ ರೈಲ್ದು ಪೋನಾಗ ಮಾತ್ರ எனக்கு ತಾಳ ಮೊದಲು ಮಾಡ್ತೀನಿ ಕುಸಾಲ ಬರ್ತದೆ ಓಲೆ ಪಟ್ಟ ಹಾಕಿ ಕೈತ ಗಾಡಿಗೆ ಜಡ್ಕು ಬಂದಾಗ ನಾವು ಮೇಲ್ಕೊಂಡು ಕೈತ ಗಾಡಿಗೆ ಚಿಡ್ಕು ಬಂದಾಗ ಮೇಲ್ಕೊಂಡು ದಾದ ಅಲ್ಲವೇ ಎಂದು ಅವು ಎದುರು ಟಾರ್ಚ್ ಇಂಚಿತ್ತಿನ ಸ್ವಂತ ಗಾದಿಗಳ ಸಂಗ್ರಹವನ್ನು ಬರೆಯಿತು ಅಲ್ಪ ಇಡೀ ದಿನ ಕಾರ್ಯಕ್ರಮ ಇರ್ತದೆ ಸ್ವಂತ ಕಾರ್ಯಕ್ರಮ ಜಾರ್ಜ್ ಫೆರ್ನಾಂಡಿಸ್ ಬರ್ತಿದ್ದೇವೆ ವೀರಪ್ಪಮೊಯ್ಲಿ ಇರ್ತೇವೆ MP ಆದಿತ್ತನ ಧನಂಜಯ ಕುಮಾರ್ ಇರ್ತೇವೆ ಜಾರ್ಜ್ ಫೆರ್ನಾಂಡಿಸರು ನಿಮ್ಮ ಸೇರಿದಿತ್ತನಾಗ ಆನಿಲ ಆ ಒಂದು ಮನವಿನ ಕೊತ್ತ ಪ್ರೊಫೆಸರ್ ಪುನಗ ಕೊರ್ನಂಚಿನ ಅವು ಅಡಿಗೆ ಎತ್ತು ತಿಪ್ಪನ ಸಂದರ್ಭಡೆ ಒಂದು ಪೇರಿನ ಪೇರುಂಟ ಕೂತನು ಸುದ್ದಿ ಇಂಚಿತ್ತನ ತೋತ ಪಿರವಡು ಮತ್ತು ಕೆಲಸ ಮಾಡ್ತಾರೆ ನಂದವರ ಪಿಡಿಗುಳ ನಿಸರ್ಗಧಾಮವು ಹೊಸ ಗೋರು ಪರಿಯರ ನಮ್ಮ ಪ್ರೊಫೆಸರ್ನ ಒಂಜಿ ಬಳಗ ಇಂಚ ಮಂಗಳೂರು ದರ್ಶನ ಮಾಡಿದ್ರೆ ಅಂಚೆ ಆ ಬಳಗ ಯಾಕಂದರೆ ಪ್ರಭಾಕರ್ ಶರ್ಮೇರು 2 ಬುಕ್ಕ ಬರ್ತಿರಲ್ಲ ಪಾಠ ಇರ್ತಾರೆ ಈಗ ತುಂಬ ದೇವ್ರು ಹೋಗ್ಬೇಕು ಮರಣಿ ದೇವ್ರು ಬಂದು ಅದು ಮರಣಿ ಅದು ದೇಹದ ಪಾರ್ಥಿವ ದರ್ಶನ ಬರ್ತಿದ್ದರು ಆ ಭಕ್ತುಡು ಆ ಸಂಸ್ಕೃತಿ ಗ್ರಾಮ ಆ ಗುತ್ತುದ ಇಲ್ಲ ಅದು ಮಾತ್ರ ಸೇರಿದು ಇದೊಂದು ಪರಿಕಲ್ಪನೆ ಮಾಡಿದ್ದಾರೆ ಪ್ರತಿ ವಾರ ಒಂದೊಂದು ಕಾರ್ಯಕ್ರಮ ಮಾತೆರೆಗಳ ಅವಕಾಶ ನೃತ್ಯ ನಾಟಕ ಯಕ್ಷಗಾನ ಪುರ 2 ಕೋಟಿ ಜನ ಏನೇ ಮಾಡ್ಕೊಡ್ಬಿಟ್ಟಿಲ್ಲ ದುಂಬದ ಸೆಟ್ಟೇ ಮಾಡ್ಕೊಡೋದಿಲ್ಲ ಡೆಲ್ಲಿಲಿ ಮಾಡ್ತಾರೆ
ಇದು ಒಂದು ದಾಸಪ್ರೈಗಳು ದಯಾನಂದ ಶೆಟ್ಟರು ಅಟ್లా ಮಂದಿ ಇರ್ತಾರೆ ಅಟ್లా ಮಂದಿ ದಿಕ್ಕಿದೆ ಆಟ ಮಂದೆ ಅಂಚ ಆ ಒಂಜಿ 2-3 ವರ್ಷ ಮರುಮಂತಿನ ಬೇರೆ ಮಲ್ಲ ಹಬ್ಬಕ್ಕ ಉತ್ಸವ ಸಮಿತಿ ಎಂಕಲ್ನ ಹಬ್ಬಕ್ಕ ಉತ್ಸವದ ಪರಿಕಲ್ಪನೆ ಪ್ರೊಫೆಸರ್ನ ಉಳ್ಳಾರಡು 25 ವರ್ಷದಿಂಜಿ ಯುರಾನಿ ಹಬ್ಬಕ್ಕ ಉತ್ಸವ ಸಮಿತಿ ಆಗ ಐತ ಸಲಹಾದ ಸಮಿತಿಡು ಅಮೃತರು ವಿವೇಕ ರೇಖಲು ವಾಲ್ತಾಡಿದಾರು ನಂದಾವರು ಅವು ಅದು ಇಪ್ಪನಾಡಿಬಿಟ್ಟ ವಾಕೊಂಡು ನಡ್ಕೊಂತಾರೆ ಏನೆಗೆ ಪ್ರಶಸ್ತಿ ಕೊರಡು ಅವು ಭಾರಿ ಅರ್ಹರಿಗೆ ಹೋಗ್ಬೇಕಾದ್ರೆ ಆ ಗೋಷ್ಠಿದ ಒಂದು ಸ್ವರೂಪ ಆಯ್ತಾ 2 ದಿನದ ಕಾರ್ಯಕ್ರಮದಿಂದ ಮಾಪುಡು ಅಂತ ಹಚ್ಕೊಳ್ಬೇಕು ಕೂಡ ಅದು ಗಮನಿಸಿ ಸೇರಿ ಮಾಡ್ಕೊಂಡಿದ್ದೆ ಇಂಚಿನ ಕೆಲಸಗಳೇನು 12 ಮಲ್ಪವನ ಮಲ್ಲ ಸಂಗತಿ ಈಗ ಪುರಾಣಿ ಮಾಡಿ ಕಲ್ಲೂರು ನಾಗೇಶ್ವರನ ಅದು ಸರಿ ಇತ್ತನಾಡಿ ಬಿಟ್ಲ ಕಾರ್ಡ್ ಬರ್ತಿದ್ದೀರು ಆಲ್ರೆಡಿ ಎಪ್ಪವರೆಗೂ ಭೇಟಿ ಅವಧಿತ್ತ ಅದಕ್ಕೆ ಈಗ ಬಹುಶಃ ನಾಗೇಶ್ವರ ಒಳ್ಳೆ ಸ್ವಲ್ಪ ಏನು ನಾನು ಪುಸ್ತಕ ಇಲ್ಲಿ ಮುನ್ನುಡಿ ಬರ್ತಿದ್ದಾರೆ ನಮ್ಮ ಆವೊಂದುಂಟು ನಾಗೇಶ್ವರ ಪಂಪೇರು ಹಂಚಿದ್ದಿನ ಎಡ್ಡ ಮನಸ್ಸಿನ ನಂದು ಅವರು ಒಟ್ಟಿಗೆ ಇದ್ದಿರು ತೆಕ್ಕಂದು ತುಡರನ್ನು ನಮ್ಮಲ್ಲ ಗೊತ್ತಾಗ ಆ ತುಡರು ನಮ್ಮ ಗೊತ್ತಾಗ ನೆನಪಾಗ್ತದೆ. ಎಲ್ಲರೂ ಕ್ಷಮೆ ಕೇಳ್ತಾ ಇದ್ದೇನೆ, ಯಾಕಂದರೆ ತುಳು ಚಾವಡಿಯಲ್ಲಿ ನಿಂತು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ ಅಂತ. ಅದಕ್ಕೊಂದು ಕಾರಣ ಉಂಟು. ಯಾಕಂತ ಹೇಳಿದರೆ ಅಪ್ಪ ಯಾವುದನ್ನು ನಮ್ಮ ಮೇಲೆ ಹೇರಲಿಲ್ಲ, ಯಾವುದನ್ನು ಅಂದರೆ ಯಾವುದನ್ನು ಹೇರಲಿಲ್ಲ. ನೀವು ಕನ್ನಡವೇ ಮಾತಾಡಬೇಕು ಅಥವಾ ತುಳುವೇ ಮಾತಾಡಬೇಕು ಅಥವಾ ಯಾವ ವಿಷಯವನ್ನು ಹೇರಲಿಲ್ಲ. ಆದ್ದರಿಂದ ನಮಗೆ ದಕ್ಕಿದ ಭಾಷೆಯನ್ನು ನಾವು ನಮ್ಮ ಭಾಷೆಯನ್ನಾಗಿ ಮಾಡಿಕೊಂಡಿದ್ವಿ. ಅದು ಈಗ ಮುಂದೆ ಹೋಗಿ ನನ್ನ ಭಾಷೆ ತೆಲುಗು, ಹಿಂದಿ, ಇಂಗ್ಲೀಷ್ ಈ ಎಲ್ಲವನ್ನು ಕೂಡ ನನ್ನ ಕುಟುಂಬದೊಳಗಡೆ ನಾನು ಅದನ್ನು ಒಟ್ಟುಗೂಡಿಸ್ಕೊಂಡಿದ್ದೇನೆ. ಅದನ್ನು ಒಟ್ಟಾಗಿ ಹೇಳೋದಾದರೆ ಅವರದ್ದೊಂದು ಯಾವಾಗಲೊಂದು ಮಾತು ನೆನಪಾಗ್ತಾ ಉಂಟು, ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅಂತ. ಅದನ್ನು ಎಷ್ಟು ಸಾಧ್ಯವಾಗಿಸಿದ್ದೇನೆ ಅಂತ ಗೊತ್ತಿಲ್ಲ ನನಗೆ. ಹೀಗೆ ಸ್ಟೇಜ್ ಮುಂದೆ ಬಂದು ತುಂಬ ವರ್ಷಗಳಾಗಿದೆ. ಕಾರಣ ಹೊರದೇಶದಲ್ಲಿ ಇದ್ದ ಕಾರಣಕ್ಕಾಗಿ. ಆದರೂ ಸಹ ಮಂಗಳೂರಿನ ಮತ್ತು ಒಟ್ಟು ತುಳು ಕನ್ನಡ ಸಾಹಿತ್ಯ ವಲಯದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಎಲ್ಲ ಚಟುವಟಿಕೆಗಳ ಒಂದು ಸಣ್ಣ ರಿಪೋರ್ಟ್ ನಮಗೆ ಬರ್ತಾನೆ ಇತ್ತು. ಅಪ್ಪ ಆಗಲಿ ಅಮ್ಮ ಆಗಲಿ ಫೋನಲ್ಲಿ ಮಾತಾಡುವಾಗ ಪ್ರೊಫೆಸರ್ ಸಿಕ್ಕಿದ್ರು, ಚಿನ್ನಪ್ಪ ಗೌಡರು ಸಿಕ್ಕಿದ್ರು, ಎಲ್ಲ ಮುಖಗಳು ಕಾಣಿಸ್ತಾ ಇವೆ ನನಗೆ. ಹೀಗಾಗಿ ದೂರ ಇದ್ದೇನೆ ಅಂತ ಯಾವಾಗಲೂ ಅನ್ನಿಸ್ಲಿಲ್ಲ ನನಗೆ. ಅಪ್ಪ ಯಾವಾಗಲೂ ಎಲ್ಲರ ಹಾಗೆ ಇರಲಿಲ್ಲ ನಮ್ಮ ಜೊತೆ, ಅಂದರೆ ಅಪ್ಪ ಥರ. ಯಾಕಂದರೆ ಅವರು ಕೌಟುಂಬಿಕವಾಗಿ ನಮಗೆ ಅಪ್ಪನಾಗಿ ಸಿಕ್ಕಿದ್ದು ತೀರಾ ಕಡಿಮೆ. ನಾವು ಅವರ ಸಾಹಿತ್ಯಿಕ ವಲಯದಿಂದ ಸಾಮಾಜಿಕ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿಯೇ ನಾವು ಅವರನ್ನು ನೋಡಿದ್ದು ಹೆಚ್ಚು. ಹಾಗಾಗಿ ಈಗ ಅವರನ್ನು ಯೋಚಿಸುವಾಗ ಅಥವಾ ಅವರ ನೆನಪುಗಳನ್ನು ನಾವು ನೆನೆಸಿಕೊಳ್ಳುವಾಗ ಎಲ್ಲವೂ ಡಾಕ್ಟರ್ ವಾಮನಾನಂದ ಅವರ ಮೊದಲು ಬರ್ತಾರೆ, ಆಮೇಲೆ ಲೆಕ್ಕ ವಿಜ್ಞಾನದ ಮಾಸ್ಟ್ರು, ಆಮೇಲೆ ಕವಿ, ಬರಹಗಾರ, ಸಂಶೋಧಕ, ಜಾನಪದ ವಿದ್ವಾಂಸ. ಈ ವ್ಯಕ್ತಿತ್ವಗಳ ನಂತರ ಮತ್ತು ಅಪ್ಪ. ಹೀಗೆ ಆ ವ್ಯಕ್ತಿತ್ವದ ನೆರಳಿನಲ್ಲೇ ನಾವು ಅಪ್ಪನನ್ನು ಈ ಹೊತ್ತಿನಲ್ಲಿ ಸ್ಮರಿಸ್ಕೊಳ್ತಾ ಇದ್ದೇವೆ. ಅವ್ರದ್ದು ಪುಸ್ತಕದ್ದೇ ಪ್ರಪಂಚ. ನಮ್ಮ ಮನೆಗೆ ಬಂದ ಎಲ್ರಿಗೂ ಅದರ ಪರಿಚಯ ಇದೆ. ಎಷ್ಟು ಅಂತ ಹೇಳಿದರೆ ನಮ್ಮ ಅಡಿಗೆ ಮನೆಯ ಮೇಲಿನ ಕಪಾಟುಗಳಲ್ಲಿ ಕೂಡ ಪುಸ್ತಕಗಳೇ. ಶಶಿಲೇಖ ಮೇಡಮ್ ಇದ್ದಾರೆ, ರೋಹಿಣಿ ಮೇಡಮ್, ಇವರ ಪುಸ್ತಕಗಳನ್ನೇ ನಾವು ನೋಡಿದ್ದು ಹೊರತು ಪ್ಲೇಟು ತಟ್ಟೆಗಳು ಅಷ್ಟೇ.
ಮತ್ತು ಇಂತಹ ಕುಟುಂಬಗಳಲ್ಲಿ ಹೆಚ್ಚಾಗಿ ಏನಾಗ್ತದೆ, ಮಕ್ಕಳು ಮನೆಯವರಿಗೆ ಅಸಮಾಧಾನಗಳು ಹೆಚ್ಚಾಗಿರುವುದು ತುಂಬ ಸಹಜ. ಆದರೆ ನಮಗೆ ನಮ್ಮ ಅಪ್ಪ ಅಮ್ಮ ಅದನ್ನು ಬಾಲ್ಯದಿಂದಲೂ ನಮ್ಮನ್ನ ಆ ಥರ ತಯಾರು ಮಾಡಿದ್ರು ಅಂತ ಅನಿಸ್ತದೆ ನನಗೆ. ಯಾಕಂತ ಹೇಳಿದರೆ ನನ್ನ ನೆನಪಿನ ಎಷ್ಟು ಹಿಂದೆ ಹೋದರೂ ಸಹ ನನಗೆ ನೆನಪಲ್ಲಿ ಬರುವಂಥದ್ದು ಕನ್ನಡ ಸಂಘದ ಶ್ರೀಯುತ ಕೀಕಾಣ ರಾಮಚಂದ್ರರ ಒಂದು ಕೊಠಡಿ ಇತ್ತು ಕೇಸರಾವ್ ರೋಡಲ್ಲಿ. ಶಾಲೆಯಿಂದ ನಾವು ಸೀದಾ ಅಲ್ಲಿಗೆ ಹೋಗೋದು. ಅಲ್ಲಿ 5 ಗಂಟೆ 6 ಗಂಟೆ 7 ಗಂಟೆ 8 ಗಂಟೆ ಗೊತ್ತಿಲ್ಲ, ಆಗ ಸಮಯದ ಪರಿಜ್ಞಾನ ಅಷ್ಟು ಇರುವುದಿಲ್ಲ ಅಲ್ಲ. ಮತ್ತು ನಾವು ಮನೆಗೆ ಹೋಗುವಾಗ ಯಾವಾಗಲೂ ರಾತ್ರಿ ಹೋಗಿ ಮನೆಯಲ್ಲಿ ಊಟ ಮಾಡಿ ಮತ್ತೆ ಮಲಗುದು, ಮತ್ತೆ ಬೆಳಗ್ಗೆ ಶಾಲೆ. ಪ್ರತಿ ದಿವಸ ಕನ್ನಡ ಸಂಘದ ಕೆಲಸಗಳು ನಡೀತಾ ಇತ್ತು ಅಲ್ಲಿ. ಅಮ್ಮ ಮತ್ತು ಅಪ್ಪ ಇಬ್ಬರು ಅದಕ್ಕೆ ಕೆಲಸ ಮಾಡ್ತಾಯಿದ್ರು. ಇದು ನನ್ನ ಹೆಚ್ಚಿನ ಬಾಲ್ಯದ ದಿವಸಗಳು ಕಳೆದದ್ದು ಹೀಗೆ. ಮತ್ತು ಶನಿವಾರ ಆದಿತ್ಯವಾರದ ಸಾಹಿತ್ಯ ಗೋಷ್ಠಿಗಳು, ಸಾಹಿತ್ಯ ಸಮ್ಮೇಳನಗಳು, ಈ ಪರಿಸರದಲ್ಲಿ ಹೆಚ್ಚು ನಮ್ಮ ಬಾಲ್ಯ ಕಳೆದು ಹೋದದ್ದೇ ನನಗೆ ಈಗ ನೆನಪಿಗೆ ಬರ್ತಾ ಇರುವಂಥದ್ದು. ಮತ್ತು ನಮ್ಮ ಮನೆಗೆ ಬಂದು ಹೋಗುವಂತಹ ಹೆಚ್ಚಿನ ಎಲ್ಲ ಇಲ್ಲಿರುವ ಎಲ್ಲ ಹಿರಿಯರನ್ನು ನಾನು ನನ್ನ ತುಂಬ ಸಣ್ಣ ಪ್ರಾಯದಿಂದಲೂ ನೋಡ್ಕೊಂಡು ಬಂದಂಥವಳು. ಆಮೇಲೆ ಅಪ್ಪ ಸಂಶೋಧನೆಯ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ಪಂಜ ಎಣ್ಮೂರು ಗರಡಿಗಳನ್ನು ಸುತ್ತಿದ ಸಮಯದಲ್ಲಿ ಕೂಡ ನನ್ನನ್ನು ಕೂಡ ಕರ್ಕೊಂಡು ಹೋಗೋದು ನೆನಪಿದೆ. ಆಮೇಲೆ ನನ್ನ ತಮ್ಮ ಸುಧಾಂಶು, ಅವನಾಗ 4ನೇ 5ನೇ ಕ್ಲಾಸ್ 6ನೇ ಕ್ಲಾಸ್, ಇನ್ನೂ ಸಣ್ಣವನು. ಅವರ ಕೋಟಿ ಚೆನ್ನೈಯ ಸಂಶೋಧನಾ ಗ್ರಂಥದಲ್ಲಿ, ಯಾಕಂದರೆ ಅವನು ಡ್ರಾಯಿಂಗಲ್ಲಿ ತುಂಬ ಚೆಂದ ನಕ್ಷೆ ಎಲ್ಲ ಮಾಡ್ತಾಯಿದ್ದ. ಆ ನಕ್ಷೆಗಳನ್ನು ಬಳಸಿಕೊಂಡು ಅವರ ಗ್ರಂಥದಲ್ಲಿ ಅದನ್ನು ಹಾಕ್ಕೊಂಡಿದ್ದಾರೆ. ಇನ್ನೊಂದು ನನಗೆ ನೆನಪಿಗೆ ಬರ್ತಾ ಇರೋದು ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ. ಯಾವ ಸಮ್ಮೇಳನ ಆಗಲಿ, ಯಾವ ಸಾಹಿತ್ಯ ಗೋಷ್ಠಿ ಆಗಲಿ, ಎಲ್ಲಿ ಹೋದದ್ದು ಏನಂತ ಇಲ್ಲ, ಪುಸ್ತಕ ಪ್ರದರ್ಶನದಲ್ಲಿ ನಾವು ಮಕ್ಕಳು ಮತ್ತು ಅಪ್ಪ ಪ್ರದರ್ಶನ ಮತ್ತು ಮಾರಾಟ. ಸೊ ಕಲಿಕೆ ಮತ್ತು ಬಾಲ್ಯ ಇವು ಎಲ್ಲವನ್ನು ಕೂಡ ಒಟ್ಟೊಟ್ಟಿಗೆ ನಾವು ಮಾಡಿಕೊಂಡು ಬಂದದ್ದು. ಮತ್ತು ಇನ್ನೊಂದು ವಿಶೇಷವಾದದ್ದು ಏನಂತ ಹೇಳಿದರೆ, ನನಗೆ ಅಪ್ಪ ಮತ್ತು ಅಮ್ಮ ಬೇರೆ ಬೇರೆ ಅಂತ ಯಾವಾಗಲೂ ಅನ್ನಿಸಲೇ ಇಲ್ಲ. ಅಂದರೆ ಅಪ್ಪನಿಂದ ಅಮ್ಮ ಅದು ಪಡ್ಕೊಂಡದ್ದ, ಇಲ್ಲ ಅಮ್ಮನಿಂದ ಅಪ್ಪ ಪಡ್ಕೊಂಡದ್ದ ಅಂತ ಯಾವಾಗಲೂ ಅನ್ನಿಸ್ಲಿಲ್ಲ. ಅಂದರೆ ಇವರು ಬೇರೆ ಬೇರೆ ವ್ಯಕ್ತಿತ್ವಗಳು ಅಂತ ಹೇಳಿ ಯಾವಾಗಲೂ ಅನ್ನಿಸ್ಲಿಲ್ಲ. ಮತ್ತು ನಮ್ಮ ಮನೆಯಲ್ಲಿ ನಾವು ಲೋಕದ ಬಗ್ಗೆ, ಜಗತ್ತಿನ ಬಗ್ಗೆ, ಯಾವುದೇ ವಿಷಯ ಇರ್ಬೋದು, ರಾಜಕೀಯ ಇರ್ಬೋದು, ಸಾಮಾಜಿಕವಾದ ವಿಷಯಗಳಿರ್ಬೋದು, ಅದನ್ನು ಒಂದು ಪಾಸಿಟಿವ್ ಕ್ರಿಟಿಸಿಸಮನ್ನು, ವಿಮರ್ಶಿಸುವ ರೀತಿಯನ್ನು ಅದನ್ನು ಹೇಳಿಕೊಟ್ಟವರು ಇಬ್ಬರು, ಅಪ್ಪ ಆಗಲಿ ಅಮ್ಮ ಆಗಲಿ. ಹಾಗೆ ಹೇಳಿದಾಗ ನಮ್ಮ ಮೇಲೆ ಯಾವುದನ್ನು ಹೇರಲಿಲ್ಲ ಅವರು. ನೀವು ಇಂಥದ್ದನ್ನೇ ಕಲಿಬೇಕು ಅಥವಾ ಇದನ್ನೇ ಇದೇ ರೀತಿಯಾಗಿ ಇರಬೇಕು, ಅನುಸರಿಸಬೇಕು ಅಂಥದ್ದನ್ನು ಯಾವುದನ್ನು ಹೇರಲಿಲ್ಲ. ಬದಲಾಗಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಕೂಡ ಕ್ರಿಯೇಟಿವ್ ಸ್ಪೇಸ್ಗೆ ಮತ್ತು ವೈಚಾರಿಕತೆಗೆ, ತಾರ್ಕಿಕವಾಗಿ ನಾವು ಹೇಗೆ ತೆರೆದುಕೊಳ್ಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು ಹೇಗೆ, ಅವರು ಲೆಕ್ಕದ ಸೈನ್ಸ್ ಮಾಸ್ಟರ್ ಆಗಿದ್ದರಿಂದ ಅದೆಲ್ಲವನ್ನು ನಮ್ಮ ಬದುಕಿನಲ್ಲಿ ನಾವು ಹೇಗೆ ಅದನ್ನು ಬರೀ ಪುಸ್ತಕದಲ್ಲಿ ಮಾತ್ರ ಅಲ್ಲ, ಅದನ್ನು ನಾವು ಬದುಕಿನಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಕೂತ್ಕೊಂಡು ಅವರು ಹೇಳಿಕೊಟ್ಟದಂತ ಇಲ್ಲ. ಆದರೆ ಅದಾಗಿ ಅವರು ಇದ್ದ ರೀತಿಯಲ್ಲಿಯೇ ನಮಗೆ ಅದು ದಕ್ಕಿಕೊಂಡಿತ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತು ಅದನ್ನು ನಾವು ನಮ್ಮ ಇಬ್ಬರ ಬದುಕಿನಲ್ಲಿ, ನನ್ನ ತಮ್ಮ ಮತ್ತು ನನ್ನ ಬದುಕಿನಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೇವೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಮುಂದೆ ಕೂಡ ಅಪ್ಪನ ನೆನಪಿನಲ್ಲಿ ಅವರು ನಡ್ಕೊಂಡು ಬಂದ ಬದುಕು
ಮತ್ತು ನಮಗೆ ನೀಡಿದಂತಹ ಒಂದು ಮಾರ್ಗದರ್ಶನ ನಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿರಲಿ ಅಂತ ಆಶಿಸ್ತಾ, ಇಲ್ಲಿ ಬಂದ ಎಲ್ಲ ನಂದಾವರ್ ಅಂತೇಳಿ ನನಗೆ ನಾನು ನಂದಾವರ್ ಅಂತ ಹೇಳಿ ಅಭ್ಯಾಸವಿಲ್ಲ, ಅಪ್ಪ ಅಂತಲೇ ಹೇಳೋದು. ಯಾಕಂದರೆ ನಂದಾವರ್ ಅಂತ ಹೇಳಿದ ಕೂಡಲೇ ಇದೇ ವ್ಯಕ್ತಿತ್ವ ಬರ್ತದೆ ನನ್ನ ಮುಂದೆ. ಅಪ್ಪನ ಎಲ್ಲ ಆತ್ಮೀಯ ಬಂಧುಗಳು, ಹಿರಿಯರು, ಸಾಹಿತ್ಯ ಮಿತ್ರರು, ಸ್ನೇಹಿತರು, ಪ್ರೊಫೆಸರ್ ವಿವೇಕ್ ರೈಗಳು, ಚಿನ್ನಪ್ಪ ಗೌಡರು, ಸರ್, ನಾನು ಹೆಸರು ಹೇಳಿಬಹುದಿಲ್ಲ, ಎಲ್ಲರೂ ನಮ್ಮ ಒಂದಲ್ಲ ಒಂದು ರೀತಿಯಲ್ಲಿ ತುಂಬ ಹತ್ತಿರದವರು. ಎಲ್ರಿಗೂ ಅಮ್ಮ ಚಂದ್ರಕಲಾ ನಂದಾವರ ಅವರ ಪರವಾಗಿ, ನನ್ನ ಪರವಾಗಿ, ನನ್ನ ತಮ್ಮ ಸುಧಾಂಶು ಪರವಾಗಿ ಎಲ್ರಿಗೂ, ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ನಾನು ವಂದಿಸ್ತಾ ನನ್ನ ಮಕ್ಕಳನ್ನು ಮುಗಿಸ್ತೇನೆ. ಏನಾದರೂ ತಪ್ಪು ಹೇಳಿದ್ರಲ್ಲಿ ಕ್ಷಮಿಸಿ. ರೀತಿಯರು ಯಾನೈತೆ ಅವನಿಗೆ ಇಷ್ಟೆಲ್ಲ ನೆನಪುಂಟು ಅಂಡ್ ಅಪಗ ಇಡೀ ಬೂಕ್ಲೇನು ಮಾತ್ರ ಪ್ರದರ್ಶನ ಮಾಡ್ತಿದ್ದಿರೋ ಒಂದು ನೆನಪು ಗೊತ್ತನ್ನ ಸಂಗತಿ ಅಂತ ಆ ಹೊರತು ಯಾರ ಅಕಾಡೆಮಿಗೆ ಯಾನ್ ಅಧ್ಯಕ್ಷ ಹಾಕಿದ್ಲೇ ಕೈದ್ದಿ ಆರಾಪೇರು ನಂಗೆ ಗೊತ್ತಿದ್ದಿ ನಾಳೆ ಗೊತ್ತಿತ್ತು ನನ್ನ ಕಾಲದಲ್ಲಿ ಅಂಡ್ ಅಪಗ ಇಚ್ಚಂದ್ರ ಒಂಜಿ 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 ತುಳುತ್ತ ಕೆಲಸನ ಮಲ್ಪೊಡು ಅನ್ಕೊಂಡು ವಾರನ ಅಪಗದ ತಾಳಮೇಳ ಅನ್ಕೊಂಡು ಕನ್ನಡದಲ್ಲ ಈ ಪದ್ಯರು ಸುಮಾರು 6-8 ಒಂಜಿ ಕವಿ ಎಷ್ಟೋ ಜನ ಗೊತ್ತಿದ್ದಿತ್ತೆ ವೀರದ ಮಾತ್ರ ಇತ್ತು ಅವ್ರನ್ನ ಭಾರಿ ತುಳುಟ್ಟು ಒಂಜಿ ಪದ್ಯ ಕಟ್ಟಣ ಬುಕ್ಕಂಜಿ ಜಾತ ನಾರು ಈ ತಿರ್ತಲ್ಲ ಬೆಳೆದ ಶಾಲೆಡ್ ಮಾಸ್ಟರ್ದು ಬತ್ತು ಹಿಡಿದ ಅದು ಇತ್ತೆ ಒರಿನ ವಿದ್ವಾಂಸರು ಹಿಡಿದು ಅವ್ರಿಗೆ ಒಂಜಿ ವಿಶೇಷ ಚಾಂಡ ಜೋಕಲಿಗೆ ಬೊಡಾಪನ ಲೆಕ್ಕ ಪದ್ಯ ಬರೆಪಣಿ ಕ್ರಮ ಇತ್ತಲ್ಲ ಪ್ರಾಸಬದ್ಧವಾದಲ್ಲ ಉಂಟಲ್ಲ ಅವು ಅಂಚಾದಾರನ ಪದ್ಯಗಳು ಮಾತ ಒಂಜಿ ಪಣಿಯರು ಪದ್ಯ ಪದ ಪಣಿಯರ ಬಾಯಿ ಕೊಡಲುದ ನಮ್ಮದ ಪದಗಳು ಆ ರೀತಿಯ ಒಂಜಿ ಐತೊಟ್ಟಿಗೆ ಅದು ಉಂಟದ ಹಳ್ಳಿ ಬಾಳೆಪುಣ್ಣಿತ್ತ ಅರ ಬಾಳೆಪುಣ್ಯ ಯಾನು ಒಂಜಿ ಪನೊಲಿ ಮುನ್ನವಾರನ ಮಗಲ್ಲ ಬತ್ತಲು ಹೇಮಶೀಲ ಮಗೆ ಸುಧಾಂಶನ ಮದ್ಮೆದ ಒಂಜಿ ರಿಸೆಪ್ಷನ್ ಖಂಡನೆ ಬಿಡೋದು ಇಲ್ಲಡೆ ಬರ್ತೇವೆ ಸರ್ ನೀವು ಒಂದು ಈ ಒಂದು ಟೋಸ್ ಥರ ಮಾತಾಡಬೇಕು ಯಾರಂದ್ರೆ ನಿಖಿಲ್ನ ಮದ್ವೆಗೆ ಜಾಂದಾಯ್ತು ಟೋಸ್ ಮಾಡ್ಕೊಳ್ಳಿ ಆಣಿ ಸುಧಾಂಶಲ್ಲ ఆయన ಬಳ್ಳಿದ್ದಿಲ್ಲ ಉಂಟೊಂದೇರು ಆಣಿ ಯಾನು ವೈಟ್ ಆ ಹಾಲ್ಡ್ ಪಾತ್ರನ ಭಾಷಣ ಕೇಳಿದ್ರು ಸರ್ ನೀವು ಇನ್ನೂ ಈ ವಿದ್ವಾಂಸರ ಭಾಷಣ ಬೇಡ ಇಂಥ ಭಾಷಣವೇ ಮಾಡಿದ್ರೆ ಒಳ್ಳೇದು ಆತ ಭಾರಿ ಜನಪ್ರಿಯತನ ಮುಖ್ಯವಾಗಿ ಅವೇ ನಮ್ಮನೆ ಪಾತ್ರದನ್ನೇ ಚಿನ್ನಪ್ಪ ಊಟ ಮಲ್ಲ ಮಗಲ್ನ ಮದ್ಮೇಲೆ ಪಾತ್ರದನ್ನ ನಾನು ಕಂಡೆ ನಾನು ಇನ್ನೂ ಯೂನಿವರ್ಸಿಟಿನ ಬುಡ್ದು ಮದ್ಮೇಲೆ ಒಕ್ಕಣೆ ಹೊಂದ್ಕೊಂಡ ಭಾರಿ ಒಂಜಿ ನಾನು ಇತ್ತೆಲ್ಲ ಸುಧಾಂಶ ಒಳ್ಳೆಯದು ಅವಾಗಿ ನಂದಾವರನ ಸೂತ ಮೂರೊಳದು ಬತ್ತನ ತಮಾಷೆಡ್ ಪಾತ್ರದ ನಂದಾವರನ ಚಂದಗಳ ಹೊಣಂತಾರೆ ಸರ್ ನಮ್ಮ ಪಾಠಕ್ಕಿಂತ ಇದೇ ಒಳ್ಳೇದಾಗಿದೆ ಸರ್ ಕೊಡಂತಾರೆ ಈ ಪೊರ್ಲು ಏಕೆಂದ್ರೆ ನಾ ಕುಟುಂಬ ಯಾಕಲೆ ಮಾತ್ರ ಇಲ್ಲಿ ಪುಡಿ ಜೋಕ್ರೆ ತೂತನೆ ಮಲೆಲ್ಲ ಹೇಮಲ್ಲ ನಮಗೆಲ್ಲ ಮಾತ್ರ ಎಲ್ಲೆಲ್ಲಿ ಜೋಕ್ರು ಪುಡಿ ಜೋಕ್ರೆ ತೂತನಗಳು ಅಂಚಾದ ಎಂಚಾದ ಆರಾಟವಾಗಿ ಜೋಕಲ್ನ ಭಕ್ತಿಯರದಂಟಿಗೆ ಮೇಲೆ ಜೋಕಲ್ ಲೆಕ್ಕ ನಾಪಣೆ ಅಲ್ಲ ಬರವಣಿಗೆ ಹಿಡಿತಾನೆ ಐತೊಟ್ಟಿಗೆ ಅಕ್ಲಿಗೆ ಈ ಬೂಕನ್ನು ಪ್ರಿಂಟ್ ಮಾಡ್ಕೊನೆ ಉಂಟಲ್ಲ ಅಚ್ಚು ಮಾಡ್ಕೊನು ಅವು ಅಕ್ಲಿಗೆ ಕಂಡರೆ ಬಡಿದಿಗೂ ಈ ಭಾರಿ ಒಂದು ಅಭ್ಯಾಸ ಏತ ಅಭ್ಯಾಸ ಅಂದ್ಕೊಂಡು ಅಲ್ಲಿ ಕಂಡರೆ ಬಡಿದು ಉಂಟತ್ತ ಅಕ್ಕಲ್ಲಿ ಕೈಯಿಲ್ಲದೆ ಖರ್ಚು ಮಂತದ್ದು ಬೂಕ್ ಮಂತೋತಾನೆ ಹೇಮಾಂಶವನ್ನ ಹೇಮಶ್ರೀನ ಸುರುತ್ತಲ ಸುಧಾಂಶನ ಉತ್ತರಾರ್ಧಲ ಸೇರಿದ ಹೇಮಾಂಶ ಆಗ್ತಾನೆ ಅವು ಒಂಜಿ ನೂದೆರ್ದು ಮಿತ್ತು ಬುಕ್ ಮಂತಿರುತ್ತೆ ಅವು ಮಾತ್ರ ನಿಗಲ್ ಕೈಲಿ ದುಡ್ಡು ಕೊಡ್ತಾನೆ ಅವು ಏರೇರಿನ ಬುಕ್ಲು ಅವು ಅಕ್ಲು ಅವನ್ನ ಬರೆಪೆರೆದು ಪಣ್ಣ ಆ ತುಳುಕು ಸರಿ ಅಂದು ಜಾನಕಿ ಬ್ರಹ್ಮ ಅವ್ರನ್ನ ఆయన ತುಳುಕು ಅನುವಾದ ಮಂತಾರೆ ಸೈಕ್ಲ ಬಿಟ್ಟುಕೊಂಡು ಗೀತ್ ಮಂತ್ರಿದಲ್ಲ ಮಾರಾಟ ಆದ ಪ್ರಶ್ನೆ ತುಳುತ ಸೇವೆ ಉಂಟು ಮಂತ್ರನ ಮಲ್ಲ ಒಂಜಿ ಕೆಲಸ ಅಂತ ತುಳುತ ಬೂಕುಲೇನು ಅಚ್ಚು ಮಂತ್ರನ ಒಂಜಿ ಕೆಲಸ ಒಂದು ಭಾರಿ ಮಲ್ಲ ಕೆಲಸ ಒಂಜೆಲ್ಲ ಸಾಧಾರಣ ಏನಾಗ್ತಂಡ ಒಂಜಿ ಕೈಯಿಂದ ದುಡ್ಡು ಬಾಡ್ದು ಮಂತನ ಕೆಲಸ ಹಾಗಾಗಿ ಈ ಹಳ್ಳಿ ಹಿಡಿದು ಬಾಳೆಪುಂಡಿದ್ದು ಬತ್ತನ ಬಾಳೆಪುಂಡಿ ನಾನು ಮಾತೆಲ್ಲ ಗೊತ್ತು ಒಂಜಿ ಹಳ್ಳಿದ್ದು ಅಲ್ತ ಭತ್ತನ ಹಿಡಿದಾದ್ರು ಹಾಗೆ ಇಡೀ ಗ್ರಾಮದ ಅಲ್ತ ಅಮ್ಮೆಂಬಳ ಕೊಟ್ಟೆಕಾಡು ಮುಡಿಪು ಕೊರ್ನಾಡು ಆ ಇಡೀ ಊರದ ಮಾತಾ ಸಂಗತಿಯಾರಿಗೆ ಗೊತ್ತು
ಅಂಚಾದ ನಾಡು ಇಡೀ ಒಂಜಿ 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 ಹಳ್ಳಿ ದಕ್ಕನ ಮಾತಾ ಕ್ರಮ ಸಂಗತಿ ಗೊತ್ತು ಅಂಚಾದೆ ಹೊರ ಮಾತಾದನಕ ಎನ್ನ ಬತ್ತಿರ್ತಾರೆ ಅನ್ನಿ PhD ಮಾಡ್ತಿರ್ಬೇಕು ಅಪಗಾರು ML ಪ್ರೈವೇಟ್ ಅಂತ ಮಂತದೆ ನಾನು ಕೊಂಡೆ ಇತ್ತೆ ಮಂತ್ರ ಇತ್ತು ನನಗೆ ಮತ್ತು ಬಂಗದ ವಿಷಯ ಕಪ್ಪೆ ಕೂಡಿಕೆ ನೇರ ಜಾನಪದ ಅವ ಮಂತ್ರ ಒಂಜಾರನ ಗುಣ ಕಂಡ ಒಯ್ಯಿನ ಪಂಡನ್ನ ಅವು ಆಪುಜಿನ ಹೊರಟ ಕ್ರಮ ಇತ್ತು ಅವ ಈ ಶಕ್ತಿ ಉಂಟು ನಾನು ಒಂಜಿಕೊಂಡೆ ನಂದವರೆ ಇದು ಒಳಪ್ರಮಾತ ಕ್ಷೇತ್ರ ಕಾರ್ಯ ಮಾಡ್ಕೊಂಡು ಒಂಜಿ 5 ವರ್ಷ ಮುಗಿಬೋದು ಆ ಸಾವುದಾರ ಈರ್ಲ ನೊಟ್ಟಿಗೆ ಬರ್ಕೊಂಡಿಲ್ಲ ಬೆಳ್ತಂಗಡಿ ಹೋಯ್ ಅಲ್ಪ ಮುಂಟೆಗೌಡೆಲ್ಲ 2 ಜನ ಅಂತ ಅವ್ನಿಗೆ ಒಟ್ಟಿಗೆ ಬಂದ್ಕೊಂಡು ಸಂಜೆದ ಕ್ರಮ ಇರ್ತದೆ ಭಾರಿ ಅಪರೂಪದ ಅನ್ಬೇಕು ಅಯ್ಯ ವರಿ ಒಂಜಿ 20 ಸಾಲ 30 ಸಾಲ ಬಂತು ಅಲ್ಪೇನು ಸಾಧಾರಣವಾಗಿ ಒಂಜಿ 2 ದಿನ ಅಸಲೊಟ್ಟಿಗೆ ಇತ್ತೇನೆ ಆರನ ಈ ಕ್ಷೇತ್ರ ಕಾರ್ಯ ಮಾಡ್ಕೊಂಡು ಆರನ ಇಡೀ ಯಶಸ್ವಿಯನ್ನ 145 ಜನೊಟ್ಟ ಆರು ಈ ಮಾಹಿತಿನ ಸಂಗ್ರಹ ಮಾಡ್ತೀವಿ ಅವನಿಗೆ ಮಲ್ಲ ಒಂದು ದಾಖಲೆದಾಯ್ತಂಡ ಈ ಕೋಡಿ ಚೆನ್ನೈ ಜಾನಪದ ಅಧ್ಯಯನದ ಅಖೇರಿಸಿಗರನ್ನ 145 ಜನ ನಮ್ಮದ ಪುದರ್ ಉಲ್ಲಾಸ ಮಾತ್ರ ಕೊಡ್ತೇವೆ ಆಯ್ತು ಒಟ್ಟಿಗೆನೆ ಇತಾರೊಂದು ಹೈಸ್ಕೂಲ್ ಹೊಡೆದು ಬತ್ತದು ಮಿತ್ತು ಬತ್ತದ ದಾಂಡ ಅನ್ಕೊಂಡೆ ನಂದವರ ಮಾತಂದ ದಾಂಡ ಈ ಸಂಶೋಧನಾ ಗ್ರಂಥ ಅಂದಾಗ ಆಯ್ತ ಉಲ್ಲೇಖ ಕೊರಪನ ಕ್ರಮ ಇರ್ತಾರೆ ಆಯ್ತ ಗ್ರಂಥ ಸೂಚಿ ಕೊರಪನ ಕ್ರಮ ಇರ್ತಾರೆ ಆತನ ಇತರ ಥೀಸಿಸ್ಲೆಡ್ ಅಕಲು ಈ ಶಬ್ದ ಸೂಚಿ ಕೊರಪನ ಕ್ರಮ ಇತ್ತು 6ನೇ ತೋಡು ಇಡೀ ಶಬ್ದನ ಪಟ್ಟಿ ಕೊಡ್ತಾನೆ ಒಂಜಿ 300-400 ಶಬ್ದನ ಪಟ್ಟಿ ಭಾಳ ಒಂದು ಅಚ್ಚುಕಟ್ಟಾದ ಒಂದು ಮಂತಿರ ಥೀಸಿಸ್ ಅವು ಇತ್ತಲ್ಲ ನಮ್ಮ ಆ್ಯಕ್ಚುಲಿ ಕೋಡಿಕೆಯನ್ನದ ಮಿತ್ತು ಬತ್ತನ ಒಂಜಿ ತುರುತ ಮಾತ್ರ ಇತ್ತು ಇತ್ತೆಗಲ ಒಂಜಿ ಪ್ರಮಾಣ ಗ್ರಂಥದ ಪ್ರಮಾಣ ಗ್ರಂಥ ನೈಟ್ ತುರುಡ್ದು ವಾವ ಒಂಜಿ ವಿಷಯಲು ಬರೋಡ ಮಾತ್ರ ಮಂತೆ ಮೂರು ಚಿನ್ನಪ್ಪಗೌಡ್ರು ಉಳ್ಳೇರು ಚಿನ್ನಪ್ಪಗೌಡ್ರು ಗುಳ್ಳಿಮಲೆ ನಂದಾವರು ಶಿವರಾಮ ಶೆಟ್ರು ಅಭಯ್ ಕುಮಾರ್ ಕೃಷ್ಣಯ್ಯರು ನಾವಡ್ರು ನೆಕ್ಲು ಮಾತ 1987 ಇಂಟರ್ನ್ಯಾಷನಲ್ ಫೋಕ್ಲೋರು ವರ್ಕ್ಶಾಪ್ಗಳು ಸ್ವಲ್ಪ ಪೀಟರ್ ಕ್ಲಾಸು ಫ್ರಾಂಕ್ ಫೋರಮ್ ಎಲ್ಲ ಐತೆ ಅಥವಾ ಟ್ರೈನಿಂಗ್ ಆನಿದ್ದಾದ್ರು ಜಾನಪದ ಮಾತ ಪುಸ್ತಕಲ್ಲ ಗೊತ್ತಿತ್ತು ಹಳ್ಳಿದ ಮಾತ ಕ್ರಮದ ಅರಿವಾಜೆಲ್ಲ ಗೊತ್ತಿತ್ತು ಅಂಚಾದು ಆ ಇಡೀ ಅಧ್ಯಯನಗಳು ನಮ್ಮ ಸೋಜುನಂಚಂಡ ಒಂಜಿ ವೈಜ್ಞಾನಿಕ ಶಿಸ್ತಲಾಯ್ತದೆ ಐತೊಟ್ಟಿಗೆ ಒಂಜಿ ಹಳ್ಳಿದ ಪೊಲಬ್ಬಲಾಯ್ತದೆ ಭಾರಿ ಮಲ್ಲ ಕೆಲಸ ಮಾಡ್ತಾರೆ ಅಂಚನೆ ನಾನು ಇತ ಸತಿ ಸುದ್ರುಂಡು ಅಕಾಡೆಮಿಕ್ ಆಪನಕ್ಕೆ ಒಂಜಿ ಕಾಲುಂಡ ಅವೇ ಸ್ವರ ಅಕಾಡೆಮಿ ಆಂಡ್ 2ನೇ ಸತಿ ಆನಾಗ 6 ಮೆಂಬರ್ ಆಗಿರ್ತೇವೆ ಅವಾಗ ಲಾಲ್ ಭಾಗದಲ್ಪದ ಒಂಜಿ ಕಟ್ಟೋಡು ಈಕೆಲ್ಲ ಮಾತ್ರ ಮಲ್ಲ ಒಂಜಿ ಟೀಮ್ ಹೆಚ್ಚದಕ್ಕೆ ಗೊತ್ತುಂಟು ಅಮೃತ ಸೋಮೇಶ್ವರ್ ಆ ಬಾಲಕೃಷ್ಣ ಶೆಟ್ಟಿ ಕೊಡಲಿ ಡಾಕ್ಟರ್ ಉಪಾಧ್ಯಾಯರು ವೆಂಕಟರಾಜ ಕುಳಿತಿತ್ತಾಯರು ಕುಕ್ಕಡ್ ವಿಶ್ವನಾಥ್ರಿ ಲೀಲಾವತಿ PS ರಾವು